ಸರ್ಕಾರಿ ಶಾಲೆಗಳಲ್ಲಿ ಇರುವಂತವರೆಲ್ಲ ತುಂಬಾ ಇಂಟೆಲಿಜೆಂಟ್. ಯಾಕೆಂದ್ರೆ ಅವರು CET ಮುಖಾಂತರ ಬರೋದ್ರಿಂದ ತುಂಬಾ ಇಂಟೆಲಿಜೆಂಟ್ ಶಿಕ್ಷಕರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ. ಸೊ ಖಾಸಗಿ ಶಾಲೆಗೆ ಹೋಲಿಸ್ಕೊಂಡ್ರೆ ಈ ಯಾರು ಸರ್ಕಾರಿ ನೌಕರಿ ಸಿಗದೆ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಅವರು CETಯಲ್ಲಿ ಪಾಸ್ ಆಗದೆ ಇರ್ತಾವ್ರು, ಅವರು ಇವತ್ತು ಖಾಸಗಿ ಶಾಲೆಯಲ್ಲಿ ಅಂತ ಶಿಕ್ಷಕರು ಇದ್ದಾರೆ. ಈ ಪೇರೆಂಟ್ಸ್ಗಳೆಲ್ಲ ಅದೇನಕ್ಕೂ ಗೊತ್ತಿಲ್ಲ, ಸರ್ಕಾರಿ ಶಾಲೆ ಅಂತ ಅಂದ್ರೆ ಏನೋ ಒಂದು ರೀತಿ ಸರ್ಕಾರಿ ಶಾಲೆಗೆ ಬೇಡ ಖಾಸಗಿ ಶಾಲೆಗೆ ಹಾಕೋಣ ಅನ್ನೋದು ಕೆಲವು ಪೇರೆಂಟ್ಸ್ಗಳೆಲ್ಲ ಮೈಂಡಲ್ಲಿ ಕುಳಿತುಕೊಬಿಟ್ಟಿದೆ, ಬಂದಿದೆ. ಇವತ್ತು ಒಳ್ಳೆ ಉತ್ತಮವಾದ ಶಿಕ್ಷಕರಿದ್ದಾರೆ. ಇವತ್ತು LKG ಇಂದ 10ನೇ ತರಗತಿವರೆಗೂ ಕೂಡ ಇಂಗ್ಲಿಷ್ ಮಾಧ್ಯಮನೂ ಕೂಡ ಇದೆ, ಕನ್ನಡ ಮಾಧ್ಯಮನೂ ಇದೆ. ಇದನ್ನ ನೀವು ಮಕ್ಕಳ ಬೇರೆ ಸರ್ಕಾರಿ ಶಾಲೆಗೆ ಸೇರಿಸಿ ಮುಂದಿನ ಒಂದು ಭವಿಷ್ಯಕ್ಕೆ ಆ ಒಂದು ಹಣವನ್ನ ಕೂಡಿಟ್ರೆ ತುಂಬಾ ಅನುಕೂಲ ಆಗತ್ತೆ ತಮಗೂ ಕೂಡ. ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ ಇವತ್ತಿನ ದಿನಗಳಲ್ಲಿ. ಸರ್, ನನ್ನ ಹೆಸರು ಕಿಟ್ಟು ಅಂತೇಳಿ, ನಮ್ಮ ತಂದೆ ಹೆಸರು ರಾಮಯ್ಯ, ತಾಯಿ ಹೆಸರು ಗಿರಿಯಮ್ಮ ಅಂತೇಳಿ. ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಂದು ರೀತಿಯಲ್ಲಿ ಬಾರ್ಡ್ರು, ಇಡೀ ತಾಲೂಕಿಗೆ ಬಾರ್ಡ್ರಲ್ಲಿರುವಂಥ ಒಂದು ಹಳ್ಳಿ, ಅದು NR ಕಾಲೋನಿ ಅಂತೇಳಿ. ಹಾಗಾಗಿ ನಾವು ಅಲ್ಲಿಂದ ಒಬ್ಬ ರೈತನ ಕುಟುಂಬದಲ್ಲಿ ಜನಿಸಿರುವಂಥವ್ರು ನಾವು. ಹಾಗಾಗಿ ನಾವು ಬೇಸಿಕಲಿ ರೈತರ ಮಕ್ಕಳಾಗಿ ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ಅಲ್ಲಿಂದ ನಾವು ಬಂದಿದ್ದೀವಿ. ಸರ್, ನಮ್ಮ ಊರು NR ಕಾಲೋನಿ ಅಂತೇಳಿ. ಅಲ್ಲಿ ನಮ್ಮದು ಅದೊಂದು ಕುಗ್ರಾಮ ಥರ. ಅಂದರೆ ನಮ್ಮೂರಿಗೆ ಯಾವುದೇ ಬಸ್ ಫೆಸಿಲಿಟೀಸ್ ಇಲ್ಲ, ಬಸ್ ಬರೋದಿಲ್ಲ. ಈಗಲೂ ಸಹ ನಮ್ಮ ಊರಿಗೆ ಯಾವುದೇ ಒಂದು ಸರ್ಕಾರಿ ಬಸ್ಸಿನ ಒಂದು ಸೇವೆ ಇರೋದಿಲ್ಲ ಇವಾಗ್ಲೂ ಕೂಡ. ಸೊ ಆ ಒಂದು ಹಳ್ಳಿಯಲ್ಲಿ ಹುಟ್ಟಿ ನಾವು ಅಲ್ಲಿ ಬಾಲ್ಯವನ್ನು ಕಳೆದಂಥವ್ರು. ಪ್ರಾಥಮಿಕ ಶಿಕ್ಷಣವನ್ನು ನಾವು ನಮ್ಮೂರಿಂದ NR ಕಾಲೋನಿ ಅಂತೇಳಿ, ಅಲ್ಲಿಂದ ಪಕ್ಕದಲ್ಲಿರುವಂಥ ಒಂದು ಹಳ್ಳಿ, ಅದು ಗೊಲ್ಲರ ದೊಡ್ಡಿ ಅಂತೇಳಿ. ಆ ಊರಿಗೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮೂರಿಂದ 2 ಕಿಲೋಮೀಟರ್ ಆಗೋದು. ಸೊ 2 ಕಿಲೋಮೀಟರ್ ಆ ಊರಿಗೆ ಹೋಗ್ಬೇಕಾದ್ರೂ ನಾವು ಅಲ್ಲಿ ಮಧ್ಯೆ ಈ ಮಳೆಗಾಲದಲ್ಲಿ ಹಳ್ಳ ಬರೋದು. ಅಂದರೆ ಮಳೆಗಾಲದಲ್ಲಿ ಇದು ಬಂದಾಗ ಒಂದು ಹಳ್ಳ ಬರೋದು, ನಾವು ಹಳ್ಳಿ ಕಡೆ ಹಳ್ಳ ಅಂತ ಕರಿತೀವಿ ಅದನ್ನು, ಕಾಲುವೆ ಥರ ದೊಡ್ಡದಾಗಿ ಬರೋದು. ನಾವು ಆ ಸಮಯದಲ್ಲಿ ಶಾಲಾ ಸಮಯದಲ್ಲಿ ಅಲ್ಲಿ ಜಾಸ್ತಿ ಮಳೆ ಹೋದರೆ ನಾವು ಶಾಲೆಗೆ ಹೋಗೋಕ್ಕಾಗ್ತಿರಲಿಲ್ಲ, ಅಂಥ ಒಂದು ಸ್ಥಿತಿ ನಮ್ಮಲ್ಲಿ. ಸೊ ಅಲ್ಲಿಂದ ನಡ್ಕೊಂಡು ನಾವು ಹೋಗ್ತಿದ್ದ ನಾವೆಲ್ಲ ಚಿಕ್ಕ ಮಕ್ಕಳು. ಆಗ ನಮ್ಮೂರಲ್ಲಿ ಶಾಲೆ ಇಲ್ಲ, ಯಾವುದೇ ಪ್ರಾಥಮಿಕ ಶಾಲೆ ಇರಲಿಲ್ಲ, ಈಗಿದೆ. ಅಲ್ಲಿಗೆ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 2.5 ಕಿಲೋಮೀಟ್ರು ಆಗತ್ತೆ. ಸೊ ಅಲ್ಲಿಗೆ ನಾವು ನಡ್ಕೊಂಡೇ ಹೋಗ್ತಿದ್ವಿ. ಅಲ್ಲಿ ನಮಗೆ ಜೈರಾಮ್ ಭಟ್ ಅಂತೇಳಿ ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಮಗೆ ಹೇಳ್ಕೊಟ್ಟಂಥವ್ರ ಶಿಕ್ಷಕರು. ಅವರು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡೋರು. ಅವ್ರು ಹಾಕಿದ ಬೇಸ್ಮೆಂಟಿಂದನೇ ನಾವು ಇವತ್ತು ಈ ಒಂದು ಶಿಕ್ಷಕ ವೃತ್ತಿಗೆ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗಾಗಿ ಆ ಹಳ್ಳಿಗೆ ಎಲ್ಲ ಮಕ್ಕಳು, ನಮ್ಮ ಊರಿನ ಎಲ್ಲ ಮಕ್ಕಳನ್ನು ಕೂಡ ಕಾಲ್ನಡಿಗೆಯಲ್ಲಿ ಹೋಗೋದು, ನಡ್ಕೊಂಡು ಬರೋದು, ಆ ರೀತಿ 2.5 ಕಿಲೋಮೀಟರ್ ನಾವು ಶಾಲೆಗೆ ಹೋಗ್ತಿದ್ವಿ. ಸರ್, ನಾವು ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಕೂಡ ಅಲ್ಲಿ ಆ ಊರಲ್ಲಿ ಗೊಲ್ಲರ ದೊಡ್ಡಿಲೇ ಅಭ್ಯಾಸವನ್ನು ಮಾಡಿದ್ದು. ಹಾಗಾಗಿ ಆ ನಂತರ 5ನೇ ತರಗತಿಗೆ ನಾವೇನು ಮಾಡಿದ್ವಿ, ನಮ್ಮ ಮನೆಯವರು ನಮ್ಮ ತುಂಬ ಕಡು ಬಡತನದಲ್ಲಿ ಇದ್ದಂಥ ಒಂದು ಫ್ಯಾಮಿಲಿಯಿಂದ ಬಂದಿದ್ದು. ಹಾಗಾಗಿ ನಮ್ಮನ್ನು ಕೂಡ ಸಾಕ್ಲಿಕ್ಕೆ ಕೂಡ ತುಂಬ ಕಷ್ಟಕರ ಆಗಿತ್ತು ನಮ್ಮ ಪೇರೆಂಟ್ಸ್ಗಳಿಗೆ ಆ ಸಮಯದಲ್ಲಿ. ಸೊ ಹಾಗಾಗಿ ಆವತ್ತಿನ ದಿನ ನಮ್ಗೇನು ಮಾಡಿದ್ರು, ನಮ್ಮನ್ನು ಅಲ್ಲಿಂದ ತಗೊಂಡು ಬಂದು ಅಲ್ಲಿಂದ ನಮ್ಮ ಊರಿಂದ ಚನ್ನಪಟ್ಟಣಕ್ಕೆ 10 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಅಲ್ಲಿಗೆ ತಗೊಬಂದು 5ನೇ ತರಗತಿಗೆ ಹಾಸ್ಟೆಲ್ಗೆ ಹಾಕ್ಬಿಟ್ರು ಚನ್ನಪಟ್ಟಣಕ್ಕೆ. ಸೊ ಸಾಮಾನ್ಯವಾಗಿ ಈಗ ಹೇಳಬೇಕು ಅಂತ ಅಂದರೆ, ಆ ದಿನಗಳಲ್ಲಿ ನಮ್ಮ ಪೋಷಕರು ನಮ್ಗೆ ಹಾಸ್ಟೆಲ್ ಹಾಕಿಲ್ಲ ಅಂದಿದ್ರೆ ಇವತ್ತು ನಾವು ಕೂಡ ಶಿಕ್ಷಣವನ್ನು ಪಡೀಲಿಕ್ಕೆ ಆಗ್ತಿರಲಿಲ್ಲ ಇವತ್ತು. ಯಾಕೆಂದರೆ ಅಲ್ಲಿಗೆ ಡೈಲಿ ಅಲ್ಲಿಂದ 10 ಕಿಲೋಮೀಟ್ರ್ ಬಂದು ಹೋಗಿ ಅಲ್ಲಿಂದ ಶಾಲೆಗೆ ಬರೋಕೆ ಆಗ್ತಿರಲಿಲ್ಲ, ಅಂಥ ಸ್ಥಿತಿ. ಸೊ ಆ ಸಂದರ್ಭದಲ್ಲಿ ನಮ್ಮನ್ನು ಹಾಸ್ಟೆಲ್ಗೆ ಹಾಕಲಾಗಿ ಅದು ನಮಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ತುಂಬ ಅನುಕೂಲ ಆಯಿತು ನಮಗೆ. ಸರ್, ಅದು ನಮಗೆ ಹಾಸ್ಟೆಲ್ಗೆ ಹಾಕ್ಬೇಕಾದ್ರೆ ನಮಗೆ ಮೇ ಬಿ ಅಲ್ಲಿಂದ ಇದು ಬಂದಂದರೆ 84-85 ನಮಗೆ 5ನೇ ತರಗತಿಗೆ ಅಲ್ಲಿಗೆ ಹಾಕಿದ್ರು, ತಗೊಂಡು ಬಂದು.
ಸೊ ಹಾಸ್ಟೆಲ್ ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಅಂತ. ಪ್ರಾಥಮಿಕ ಶಿಕ್ಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ನೆನಪು ಇನ್ನೂ ಬರುತ್ತೆ. 2 ಘಟನೆಗಳು ನಡೆದಂಥವು. ಒಂದು ಘಟನೆ ಏನಾಯಿತು ಅಂತ ಅಂದರೆ, ಈ ಶಾಲೆಗೆ ಹೋಗೋದು ಒಂದು ದಿನ ಲೇಟ್ ಆಗಿಬಿಡ್ತು. ಲೇಟ್ ಆದಾಗ ನಾವೊಂದು 3 ಜನ ಸ್ನೇಹಿತರು ನಾವೆಲ್ಲ ಶಾಲೆಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲೇಟ್ ಆಗಿಬಿಡ್ತು. ಕೊನೆಗೆ ಲೇಟ್ ಆದರೂ ಮಾಸ್ಟ್ರ್ ಹೊಡಿತಾರೆ ನಮಗೆ. ನಾವು ಹೋಗೋದು ಬೇಡ ಅಂದ್ಬಿಟ್ಟು ಏನು ಮಾಡಿದ್ವಿ, ಒಂದು ಮೋರಿ ರೋಡ್ ಕೆಳಗಡೆ ಇರೋ ಮೋರಿಗೆ ಹೋಗ್ಬಿಟ್ಟು ಕುಳಿತ್ಕೊಬಿಟ್ಟು, ಆ ಕಡೆಯಿಂದ ನಮ್ಮ ಚಿಕ್ಕಪ್ಪರು ಬರ್ತಾಯಿದ್ರು. ಅವರು ನಮ್ಮನ್ನು ನೋಡಿಬಿಟ್ರು, ನಾವು ಒಳಗಡೆ ಔತ್ಕೊಂಡಿದ್ನ. ಸೊ ಆ ಸಂದರ್ಭದಲ್ಲಿ ಬಂದವ್ರು ಸೈಲೆಂಟಾಗಿ ಬಂದಿದ್ದು. ಆ ಕಡೆ ಒಂದು ಕಡೆ ಫುಲ್ಲು ಎಲ್ಲ ಮರ ಗಿಡಗಳೆಲ್ಲ ಇದ್ದಾವೆ, ಆ ಕಡೆ ಹೋಗೋಕ್ಕಾಗಲ್ಲ. ಈ ಕಡೆ ಹಾಕ್ಬಿಟ್ಟು ಒಂದಷ್ಟು ಹುಲ್ ತಗೊಬಂಡು ಬೆಂಕಿ ಹಾಕ್ಬಿಟ್ರು. ಒಂದು ಕಡೆ ನಿಂತ್ಕೊಂಡು ಕಲ್ಲು ಹೊಡೆಯೋರು ಕೆಳಗಡೆಯಿಂದ. ನಾವು ಇಲ್ಲ ಬೆಂಕಿ ಒಳಗಡೆ ನುಗ್ಗಬೇಕು, ಇಲ್ಲ ಅಂದ್ರೆ ಅವ್ರಿರೋ ಕಡೆನೇ ಓಡೋಗ್ಬೇಕು. ಸೊ ಹಾಗಾಗಿ ಆಮೇಲೆ ಅಲ್ಲಿ ಹಿಡ್ಕೊಂಡು ಬಂದು ನಮ್ಮ ಮಾಸ್ಟರ್ ಹತ್ರ ಕರ್ಕೊಬಂದು ಅಲ್ಲಿ ನಮಗೆ ಸಿಕ್ಕಾಬಟ್ಟೆ ಹೊಡೆದ್ರು. ಮಾತ್ರ ಅವಾಗ ಕಿವಿ ಎಷ್ಟು ಒಂದು ಅರ್ಧ ಗಂಟೆ ಕಿವಿ ಹಿಡಿಸ್ಬಿಟ್ರು ನಮಗೆ. ಸೊ ಅದೊಂದಂತೂ ಮರೀಲಿಕ್ಕೆ ಆಗಲ್ಲ, ಅದೊಂದು ಘಟನೆ. ಇನ್ನೊಂದು ಘಟನೆ ಏನಂದರೆ, ನಾವು ಹೇಳಿದಾಗೆ ಈಗ ಒಂದು ಮಳೆಗಾಲದಲ್ಲಿ ಸ್ಕೂಲ್ ಬಿಡ್ತು, ಬರುವಂಥ ಟೈಮಲ್ಲಿ ಮಧ್ಯಾಹ್ನ ಟೈಮ್ ಮಳೆ ಹಿಡ್ಕೊಳ್ತು. ಆ ಸಂದರ್ಭದಲ್ಲಿ ನಾವು ಹಳ್ಳ ದಾಟಿ ಬರಬೇಕಾದ್ರೆ ಒಬ್ಬ ಹುಡುಗ ನಾವು ಮಿಸ್ ಆಗಿ, ನಾವೆಲ್ಲ 4ನೇ ಕ್ಲಾಸ್ ಇದ್ವಿ, ಅವ್ರು 2ನೇ ಕ್ಲಾಸ್ ಮಗು. ಅವರು ಹಳ್ಳದಲ್ಲಿ ಫುಲ್ ಒಡ್ಡಾಯ್ತಾ ಇದ್ದ ಅವನು. ಕೊನೆಗೆ ನಾವು ಅಲ್ಲಿದ್ದವರು ಕೊನೆಗೆ ಏನು ಮಾಡಿದ್ವಿ, ನಾವು ಹಾಕೊಂತಿದ್ದು ಸಡನ್ನಾಗಿ ಬ್ಯಾಗನ್ನ ಎಸಲಾಗಿ ಅವ್ನು ಬ್ಯಾಗ್ ಹಿಡ್ಕೊಂಡ ನಮ್ಮನ್ನು. ಬ್ಯಾಗ್ ಹಿಡ್ಕೊಂಡು ಕೊನೆಗೆ ಅವ್ನು ಹಂಗೆ ಎಳ್ಕೊಂಡಿದ್ವಿ. ಅದೊಂದು ಭಾಳ ಮರೆಯದೇ ಇರುವಂಥ ಘಟನೆ ಅದು ನಮಗೆ. ಸರ್, ನಮಗೆ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚನ್ನಪಟ್ಟಣದಲ್ಲಿ ನಾವು 5ನೇ ತರಗತಿಯಿಂದ ನಾನು 7ನೇ ತರಗತಿವರೆಗೂ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಸೊ ಅಲ್ಲಿ ತುಂಬ ಒಬ್ಬ ಶಿವಲಿಂಗಯ್ಯ ಅಂತೇಳಿ ಒಬ್ಬರು ನಮ್ಮವರು ಮಾಸ್ಟ್ರ್ ಇದ್ದರು, ತುಂಬ ಅಚ್ಚುಮೆಚ್ಚರು. ಆದರೆ ಅಷ್ಟೇ ಹೊಡೆಯೋರು ನಮ್ಗೆ ಅವಾಗ ಆ ಟೈಮ್ನಲ್ಲಿ. ಇವತ್ತು ಅವ್ರು ಹಂಗೆ ಹೊಡೆದಿದ್ದಕ್ಕೆ ಇವತ್ತು ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಆನಂತರ ಅಲ್ಲಿಂದ ನಾವು 8ನೇ ತರಗತಿಗೆ ನಮ್ಮನ್ನೇನು ಮಾಡೋದು, ಸೇಮ್ ಹಾಸ್ಟೆಲ್ ಹಾಗೆ ಕಂಟಿನ್ಯೂಟಿ ನಮ್ಗೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಂಟಿನ್ಯೂಟಿ ಅದು. ಸೊ ಅಲ್ಲಿಂದ 8ನೇ ತರಗತಿಗೆ ನಾವು ಸಾರ್ವಜನಿಕ ಜೂನಿಯರ್ ಕಾಲೇಜ್ ಅಂತೇಳಿ, ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಅಂತೇಳಿ ಚನ್ನಪಟ್ಟಣದಲ್ಲಿದೆ, ಏಡೆಡ್ ಇನ್ಸ್ಟಿಟ್ಯೂಷನ್. ಸೊ ನಮಗೆ ಅಲ್ಲಿಗೆ 8ನೇ ತರಗತಿಗೆ ಹಾಕಿದ್ರು. ಸೊ ಹಾಗೆ ನಾವು ಹೇಗೆ ಪ್ರಾಥಮಿಕ ಶಿಕ್ಷಣ ಮುಂದುವರಿಯಿತು 5ನೇ ಕ್ಲಾಸಿಂದ, ಹಾಗೆ ಸೊ 8ನೇ ತರಗತಿಯಿಂದ ಕೂಡ ನಮಗೆ ಅಲ್ಲಿ ಮುಂದುವರಿಯಿತು. ಸೊ ಅಲ್ಲಿಂದ ನಾವು 93, 94ವರೆಗೂ ನಮ್ಮದು SSLC ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಾವು ಮುಗಿಸಿದ್ವಿ. ನಾವು ಅಲ್ಲಿಗೆ ಹಾಸ್ಟೆಲಲ್ಲೇ ಮುಗಿಸಿದ್ವಿ. ಇಲ್ಲಾಂದ್ರೆ ನಾವು ವಿದ್ಯಾಭ್ಯಾಸ ಮುಗಿಸೋಕೆ ಶಾಲಾ ಈಗ ನಮ್ಮ ಬ್ಯಾಚಲ್ಲಿ ಯಾರ್ಯಾರು ಹಾಸ್ಟೆಲ್ಗೆ ಸೇರಿಲ್ವೋ ಅವರೆಲ್ಲ ಯಾರೂ ಕೂಡ ಇವತ್ತು ಎಜುಕೇಟೆಡ್ ಪೀಪಲ್ ಆಗಲಿಲ್ಲ. ಅಲ್ಲಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಟ್ಕುಗೊಳಿಸಿ ಇವಾಗ ಪಾಪ ಅವರು ವ್ಯವಸಾಯ ಮಾಡ್ಕೊಂಡಿದ್ದಿರ್ತಾರೆ. ನಾವು ಊರ ಕಡೆ ಹೋದಾಗ ಏನೋ ನಾವು ಹಿಂಗೆ ಇದು ಮಾಡ್ದೆ ನೋಡೋ ಬಿಟ್ಬಿಟ್ಟು ನೀವು ಓದಿದ್ದಕ್ಕೆ ನೀವು ಒಂದು ಸ್ಥಾನಕ್ಕೆ ಹೋದ್ರಿ ಅಂತೇಳಿ ಇವತ್ತು ಪಾಪ ತುಂಬ ವ್ಯಥೆ ಪಡ್ತಾರೆ ಅವರು. ಸೊ ಹಾಗಾಗಿ ನಾವು ಹಾಸ್ಟೆಲ್ ಸೇರಿಲ್ಲ ಅಂದಿದ್ರೆ ನಾವು ವಿದ್ಯಾಭ್ಯಾಸನೇ ಮುಂದುವರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ನಮಗೆ. ನಿಮ್ಮ ಒಂದು ಜೀವನದಲ್ಲಿ ಹಾಸ್ಟೆಲ್ ಅನ್ನೋದು ಹೌದು ಹೌದು. ಶಿಕ್ಷಕರಾಗಿರೋ ನೀವು ವಿದ್ಯಾರ್ಥಿಯಾಗಿ ಹೇಗೆ ಸರ್, ಅಂದರೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಥವಾ ಲಾಸ್ಟ್? ನಾನು ಯಾವತ್ತೂ ಕೂಡ ನನ್ನ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ನಾನು 8ನೇ ತರಗತಿಯಿಂದನೂ ಕೂಡ ನಾನು ಲೀಡರ್ ಆಗಿದ್ದೆ. ನಾನು ಲೀಡರ್ ಆಗಿ ನಾನು ಬಂದೆ. 10th ನಾನು ಲೀಡರ್ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ನಾನು ಗಮನ ಕೊಡಬೇಕು ಇದು ಅಂತೇಳಿ ಅಲ್ಲಿಗೆ ನಾನು ಇದು ಮಾಡಿದೆ. ಸೊ ಹಾಗೇ ನಾನು ಬಂದಿದ್ದು, ಯಾವತ್ತೂ ಕೂಡ ನಾನು ಫ್ರಂಟ್ ಬೆಂಚಲ್ಲೇ ಇದ್ದಿದ್ದು. ಅಪ್ ಟು ಇಲ್ಲಿವರೆಗೂ ನಾನು ಯೂನಿವರ್ಸಿಟಿ ಹೈಯರ್ ಎಜುಕೇಷನ್ ಮುಗಿಸುವವರೆಗೂ ಕೂಡ ನಾನು ಫ್ರಂಟ್ ಬೆಂಚ್ ಸ್ಟೂಡೆಂಟ್ಸೇ ಆಗಿದ್ದೆ ನಾನು. ಸರ್, ಕಾಲೇಜು ದಿನಗಳು ಅಂತ ಬಂದ ಮೇಲೆ ಕಾಲೇಜು ನೀವು ಪ್ರಾಥಮಿಕವಾಗಿ ಸ್ಟಾರ್ಟ್ ಮಾಡಿದಾಗ ಆ ದಿನಗಳಲ್ಲಿ ಆಗ ಶಿಕ್ಷಕರು ನಿಮ್ಮ ಒಡನಾಟ ನಮಗೆ ಅಲ್ಲಿಗೆ ಈಗ 10ನೇ ತರಗತಿ ಮುಗಿದ ತಕ್ಷಣನೇ ನಮ್ಗೆ ಅಲ್ಲಿ ವಿದ್ಯಾರ್ಥಿ ನಿಲಯ ಕ್ಲೋಸ್ ಆಯಿತು, ಹಾಸ್ಟೆಲ್ ಕ್ಲೋಸ್ ಆಯಿತು. ಸೊ ಆಗ ಮತ್ತೆ ಎಗೈನ್ ನಮಗೆ ಮತ್ತೆ ಊರಿಂದ ನಾವು ಚನ್ನಪಟ್ಟಣಕ್ಕೆ 10 ಕಿಲೋಮೀಟ್ರ್ ಇತ್ತು, ಅಲ್ಲಿಂದ ನಾವು ಹೋಗ್ಬೇಕಾಗಿತ್ತು. ಅವಾಗ ಯಾವುದೇ ಬಸ್ ಇರಲಿಲ್ಲ ನಮಗೆ. ಇವತ್ತಿನವರೆಗೂ ನಾನು ಹೇಳಿದ್ನಲ್ಲ, ನಮ್ಮ ಊರಿಗೆ ಬಸ್ಸೇ ಇಲ್ಲ. ಸೊ ಅಲ್ಲಿಂದ ನಾವು ಸೈಕಲಲ್ಲಿ ಹೋಗ್ಬೇಕಾಗಿತ್ತು. ನನ್ನ ಫ್ರೆಂಡ್ ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಶಿವಪ್ಪ ಅಂತ ಅವನೇ, ಇವಾಗ ಮೈಸೂರಲ್ಲಿ ಕಂಡಕ್ಟರ್ ಆಗಿದ್ದಾನೆ ಅವನು. ಸೊ ನಾನು ಸೈಕಲ್ ಹೊಡ್ಕೊ ಹೋಗ್ಬೋ ಯಾವಾಗ್ಲೂ, ಒಂದು ಸೈಕಲಲ್ಲಿ ಇಬ್ಬರು ಹೊಡಿಬೋ ಯಾವಾಗಲೂ. ಡೈಲಿ ಹೋಗ್ತಿದ್ದ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಈಗ ಮಧ್ಯದಲ್ಲಿ 10 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸುಸ್ತಾಗಿ ಹೋಗ್ತಿದ್ವ. ಪ್ರಿನ್ಸಿಪಲ್ ಗೇಟಲ್ಲೇ ನಿಂತಿರೋರು PU ಕಾಲೇಜ್ ನಮಗೆ.
ನಾವು ಹೋದ ತಕ್ಷಣ ನಮ್ಮ ತಲೆ ಮೇಲೆ ಪಟ್ ಅಂತ ಹೊಡೆದು ಒಳಗಡೆ ಕಳ್ಸಿರು. ಹೋಗಿ ನಾವು ಆ ಕಾಲೇಜ್ ಗೇಟ್ ಎಂಟ್ರಿ ಆಯ್ತಿದ್ದಂಗೆ ಪ್ರಿನ್ಸಿಪಲ್ ನೋಡಿದ ತಕ್ಷಣ ಭಯ ನಮಗೆ, ಇವತ್ತು ನಮಗೆ ಬೀಳ್ತವೆ ಗ್ಯಾರಂಟಿ ಅಂತ. ಯಾಕೆಂದರೆ ಆ ಟೈಮ್ಗೆ ಅಷ್ಟು ಇದ್ರೂ ಕೂಡ ಟೈಮ್ ಕವರ್ ಮಾಡ್ತಿದ್ವಿ ನಾವು. ಕೆಲವು ಟೈಮ್ ಸಿಗಾಕಬಿಡ್ತಿದ್ವಿ. ಆದರೆ ನಮ್ಗೆ ಲೇಟ್ ಆಯಿತು ಅಂತ ನಾವು ಯಾವತ್ತೂ ಕಾಲೇಜಿಗೆ ಬಂದು ಕೊಡೋದಾರಲ್ಲ. ನಾವು ಲೇಟ್ ಆದ್ರೂ ಕೂಡ ಕಾಲೇಜಿಗೆ ಹೋಗ್ತಿದ್ದೋ, ಅಲ್ಲೂ ಕೂಡ ನಾವು ಫ್ರಂಟ್ ಬೆಂಚಲ್ಲೇ ಕುಳಿತುಕೊಳ್ತಿದ್ವಿ ಎಲ್ಲ ಇದ್ರಲ್ಲೂ. ಸರಿ ಸರ್, ಕಾಲೇಜ್ ದಿನಗಳಲ್ಲಿ ನಿಮಗೆ ಪ್ರಶಸ್ತಿಗಳು ಅಂತ ನಮಗೆ ಕಾಲೇಜ್ ದಿನಗಳಲ್ಲಿ ಪ್ರಶಸ್ತಿ ಅಂತ ಏನಿಲ್ಲ. ಬಟ್ ನಾನು ಹೈಸ್ಕೂಲಲ್ಲಿ ಇದ್ದಾಗ ನಮಗೆ ಕಂಠಪಾಠ ಸ್ಪರ್ಧೆಯಲ್ಲಿ ನನಗೆ ಯಾವಾಗಲೂ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ತಿದ್ದೆ ನಾನು. ಈಗೇನು ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ, ಅವಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತ ಮಾಡ್ತಿದ್ರು. ಸೊ ಶಾಲಾ ಹಂತದಲ್ಲಿ ಮತ್ತು ಇದರಲ್ಲೆಲ್ಲ ನಾನು ಕಂಠಪಾಠ ಸ್ಪರ್ಧೆಯಲ್ಲಿ ನನಗೆ ಪ್ರಶಸ್ತಿ ಬರ್ತಿದ್ವಿ, ನನಗೆ ತಗೊಂಡಿದ್ದೀನಿ. ಸೂಪರ್ ಸರ್. ನೆಕ್ಸ್ಟು ವೃತ್ತಿಪರವಾಗಿ ಆನಂತರ ನಾನು ಅಲ್ಲಿಂದ ಹೋದ್ಮೇಲೆ ನಾನು ಸರಿ PU ಮುಗೀತು. PU ಮುಗಿಸ್ಕೊಂಡು ಆದಮೇಲೆ ನಾನು ಆವಾಗ ವಿದ್ಯಾಭ್ಯಾಸಕ್ಕೆ ನಾನು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜ್ ಫೀಸ್ಗೆ ತುಂಬ ಕಷ್ಟಕರ ಆಗಿತ್ತು ನನಗೆ. ಮನೇಲಿ ಫೀಸನ್ನು ಕೂಡ ಕಟ್ಟಬೇಕಾದ್ರೂ ಅಷ್ಟೇ ಕಷ್ಟ ಇತ್ತು ನಮ್ಮ ಮನೇಲಿ. ಯಾಕೆಂದರೆ ನಮಗೆ ನಮ್ಮ ತಂದೆ ನಮ್ಮ ಜೊತೇಲಿ ಇರಲಿಲ್ಲ. ನಮ್ಮ ತಾಯಿ ಒಬ್ಬರು, ನಾವು 4 ಜನ ಮಕ್ಕಳು ನಾವು ನಮಗೆ ಇದಕ್ಕೆ. ಹಾಗಾಗಿ ಆ ಕಡೆ ನಮ್ಮ ಅಣ್ಣನ್ನು ಓದಿಸ್ಬೇಕು, ನನ್ನನ್ನು ಓದಿಸ್ಬೇಕು, ಹಾಗೆ ಆಗ್ತಿರಲಿಲ್ಲ. ಈ ಒಂದು ನಮ್ಮ ಇಬ್ಬರನ್ನ ಓದಿಸ್ಬೇಕು ಅಂತಲೇ ನಮ್ಮ ಅಕ್ಕಂದಿರು ಸ್ಕೂಲ್ಗೆ ಹೋಗಲಿಲ್ಲ. ಅಂದರೆ ಶಿಕ್ಷಣನೇ ಅವರು ಮುಂದುವರಿಸ್ತಿಲ್ಲ ಅವರು. ಸೊ ಅವರು ಕೂಲಿ ಮಾಡಿ ಇವತ್ತು ನಮ್ಮನ್ನು ಓದಿಸಿದ್ರು ನಮ್ಮನ್ನು. ಸೊ ಹಾಗಾಗಿ ನಮಗೆ ಆ ಟೈಮಲ್ಲಿ ಫೀಸ್ ಕಟ್ಟಲಿಕ್ಕೂ ತುಂಬ ಕಷ್ಟಕರ ಆಗಿತ್ತು. ಆಗ ನಾನೇನು ಮಾಡಿದೆ, SSLC ಮುಗಿದ ತಕ್ಷಣವೇ ಒಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಯೋಜನೆ ಇತ್ತು. ಏನಂದರೆ, ಈ SSLC ಮುಗಿದ ನಂತರ ಒಂದು ಇತರೆ ಒಂದು ತರಬೇತಿಯನ್ನು ಪಡಲಿಕ್ಕೆ, ಟೈಪಿಂಗ್ ತರಬೇತಿಯನ್ನು ಪಡಲಿಕ್ಕೆ ಸೆಲೆಕ್ಷನ್ ಆಯಿತು ನಂದು. ಆಗ ನಾನು ಟೈಪಿಂಗಲ್ಲಿ ನಾನು ಚನ್ನಪಟ್ಟಣದಲ್ಲೇ ನಾನು ಫ್ರೀ ಆದಮೇಲೆ ಕಾಲೇಜಿಗೆ ಸೇರ್ಕೊಂಡಾದ್ಮೇಲೆ PU ಕಾಲೇಜ್ ಮುಗಿದ ನಂತರ ನಾನು ಟೈಪಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ದೆ. ಅಲ್ಲಿ ನಾನು ಟೈಪಿಂಗ್ ಕಲ್ತ್ಕೊಂಡು ಅಲ್ಲಿ ಸ್ವಲ್ಪ ಜಾಬ್ ಟೈಪು ಅವ್ರಿವರು ಬರೋರಿಗೆ ಟೈಪಿಂಗ್ ಮಾಡಿಕೊಡೋದು. ಇದರಲ್ಲಿ ನಾನು ಆ ಒಂದು ಕಾಲೇಜ್ ಫೀಸನ್ನು ಹೊಂದಿಸಿ ನಾನು ಆ ಟೈಮ್ನಲ್ಲಿ ನಾನು ಫೀಸ್ ಕಟ್ಕೊಳ್ಳೋದು. ಹಾಗೆ ನಾನೇ ಅದನ್ನು ಅರ್ನ್ ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಬಂದೆ. ಸೊ ಆ ನಂತರ ನಾನು ಅಲ್ಲಿಂದ ಸೆಕೆಂಡ್ PU ಮುಗಿದಾದ್ಮೇಲೆ ನಾನು ಮೈಸೂರು ಮಹಾರಾಜ ಕಾಲೇಜ್ಗೆ ನಾನು ಅಡ್ಮಿಷನ್ ಆದೆ 1996 ನಾನು ಮಹಾರಾಜಸ್ ಕಾಲೇಜ್ಗೆ ಮೈಸೂರಿಗೆ ಅಡ್ಮಿಷನ್ ಆದೆ. ಸೊ ಆ ಟೈಮಲ್ಲಿ ಅಲ್ಲಿ ನಮಗೆ ನಮ್ಮ ಅಮ್ಮ ಒಂದು ಕುರಿ ಸಾಕೊಂಡಿದ್ರು ಒಂದೇ ಒಂದು. ಅದು ಹೇಗೆ ಅಂದರೆ, ನನಗೆ ನಾನು ಸೆಕೆಂಡ್ PU ಓದ್ತಿದ್ದಾಗ ಸ್ಕಾಲರ್ಶಿಪ್ ಬಂದಿತ್ತು. ಆ ಸ್ಕಾಲರ್ಶಿಪ್ನ ಎಲ್ಲಿ ಒಂದು ಕುರಿ ತಗೊಂಡಿದ್ರು ನಮ್ಮಮ್ಮರು. ಸೊ ಹಾಗಾಗಿ ಅದನ್ನು ಮಾರಿಬಿಟ್ಟು ನಮ್ಮನ್ನು ಅಲ್ಲಿ ಮೈಸೂರು ಮಹಾರಾಜ ಕಾಲೇಜ್ಗೆ ಸೇರಿಸಿದ್ರು ನನಗೆ. ಪ್ರಥಮ BAಗೆ ಅಲ್ಲಿ ಮೈಸೂರು ಮಹಾರಾಜ ಕಾಲೇಜ್ಗೆ ಹೋದೆ. ಸೊ ಅಲ್ಲಿ ನಮಗೆ ಹಾಸ್ಟೆಲ್ಲು ಸಿಗೋದು ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ಎಲ್ರಿಗೂ. ಸೊ ಹಾಗಾಗಿ ಇಲ್ಲಿ ಊರಿಂದ ಮೈಸೂರಿಗೆ ಜರ್ನಿ ಮಾಡಲಿಕ್ಕೆ ತುಂಬ ಕಷ್ಟಕರ ಆಯಿತು. 6 ತಿಂಗಳು ನಾನು ಅಲ್ಲಿ ಮೈಸೂರು ಮಹಾರಾಜ ಕಾಲೇಜ್ಗೆ ಹೋದೆ. ಆನಂತರ ಯಾವಾಗ ಜರ್ನಿ ಮಾಡೋಕ್ಕಾಗಲಿಲ್ವೋ ಆನಂತರ ಮತ್ತೆ ನಾನೇನು ಮಾಡಿದೆ, ಚನ್ನಪಟ್ಟಣಕ್ಕೆ ಬಂದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗೆ ಬಂದು ನಾನು ಅಡ್ಮಿಷನ್ ಆದೆ ಮತ್ತೆ. ಸೊ ಹಾಗಾಗಿ ನನ್ನ ಒಂದು ವಿಶ್ವವಿದ್ಯಾಲಯದ ಶಿಕ್ಷಣವನ್ನು ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾನು ಮುಂದುವರಿಸಿದೆ. ಅಲ್ಲಿ ನನಗೆ ಹನುಮಂತಯ್ಯ ಅಂತೇಳಿ ಒಬ್ಬರು ತುಂಬ ಹಿಸ್ಟ್ರಿ ಲೆಕ್ಚರರ್, ಈಗಲೂ ತುಂಬ ಆತ್ಮೀಯತೆ ಅವ್ರು ಕಂಡ್ರೆ ನಮಗೆ. ಅವರು ಹಿಸ್ಟ್ರಿ ತಗೊಳ್ತಿದ್ರು. ಮತ್ತು ಇನ್ನೊಬ್ಬರು ನಮಗೆ ಎಕನಾಮಿಕ್ಸ್ ಲೆಕ್ಚರರ್ ಇದ್ದರು. ಸೊ ಇವರು ಯಾವಾಗಲೂ ಅಚ್ಚುಮೆಚ್ಚು ನಮಗೆ. ಅವ್ರ ಪಾಠ ಅಂದರೆ ನಾವು ತಪ್ಪಿಸ್ಕೊಳ್ತಾನೆ ಇರಲಿಲ್ಲ. ಈ ಎಕನಾಮಿಕ್ಸ್ ಲೆಕ್ಚರ್ನ ಮಾಯಿಗೇಗೌಡ ಅಂತ ಇದ್ದರು. ಅವರು ನಾನು ತುಂಬ ಎಕನಾಮಿಕ್ಸಲ್ಲಿ ತುಂಬ ಇಡೀ ಕಾಲೇಜ್ಗೆ ನಾನು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಿದ್ದೆ. ಇಡೀ ಕಾಲೇಜಲ್ಲಿ ತುಂಬ ಅಷ್ಟು ಇದಿದೆ. ಅದಕ್ಕೆ ನನ್ನ ಆಡಮ್ ಸ್ಮಿತ್ ಅಂತಲೇ ಇಟ್ಕೊಬಿಟ್ಟಿದ್ರು ಅವ್ರು ಎಕನಾಮಿಕ್ಸ್ ಲೆಕ್ಚರರು. ಎಲ್ಲೇ ಹೋಗ್ತಿದ್ರು, ಆಡಮ್ ಸ್ಮಿತ್ ಬಾರೋ ಇಲ್ಲಿ ಅನ್ನೋರು. ಸೊ ಅಷ್ಟು ಚೆನ್ನಾಗೆ. ಸೊ ಅಲ್ಲಿ ನಮ್ಮಲ್ಲಿ ಒಂದು ಡಿಗ್ರಿ ಕಾಲೇಜ್ನಲ್ಲಿ ನಾವು ಆ ಒಂದು ಸಮಯದಲ್ಲಿ ಅಂದರೆ 96-97 ಆವಾಗ ಪ್ರಥಮದ BA ನಾನು ಇದು ಮಾಡಬೇಕಾದ್ರೆ ಪಾಸಾಗೋದೇ ತುಂಬ ಕಷ್ಟ, ಕಂಪ್ಲೀಟ್ ಆಗೋದೇ ತುಂಬ ಕಷ್ಟ. ಆದರೆ ನಾನು ಆ 3 ವರ್ಷನೂ ಕೂಡ ನಾನು ಎಲ್ಲೂ ಕೂಡ ಒಂದು ಸಬ್ಜೆಕ್ಟ್ನೂ ಕೂಡ ಉಳಿಸ್ಕೊಳ್ಳದೆ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ನಾನು ಹಾಗಾಗಿ ನನ್ನ ಡಿಗ್ರಿನ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿ ನಾನು ಹೊರಗಡೆ ಬಂದೆ ನಾನು.
ಸೊ ಅಲ್ಲಿ ನಮಗೆ ಈಗಲೂ ಕೂಡ ಅವರು ನಮ್ಮಲ್ಲಿ ಹನುಮಂತಯ್ಯನವರು ಅಚ್ಚುಮೆಚ್ಚಿನ ಲೆಕ್ಚರರು. ಈಗಲೂ ಕೂಡ ಸಿಕ್ಕಿದಾಗ ತುಂಬ ಅವ್ರನ್ನ ಮಾತಾಡಿಸ್ದೆ ನಾನು ಹೋಗಲ್ಲ ಎಲ್ಲಿದ್ದಿದ್ರು. ಅವರೇ ನನಗೆ ಈ ಹಂತಕ್ಕೆ ಬರಬೇಕಾದ್ರೆ ಒಂದು ಮೆಟ್ಲು ಹಾಕೊಟ್ಟಿದ್ದು ಅವರೇನೆ. ಈಗಲೂ ನಿಮ್ಮ ಪ್ರಾಥಮಿಕ ಶಿಕ್ಷಕರಾಗಲಿ ಅಥವಾ ಕಾಲೇಜ್ ಶಿಕ್ಷಕರಾಗಲಿ ಭೇಟಿ ಮಾಡ್ತೀರಾ ಸರ್? ಖಂಡಿತ ಭೇಟಿ ಮಾಡ್ತೀನಿ ನಾನು. ಅಯ್ಯೋ, ನನಗೆ ನಮ್ಮ ಶಿಕ್ಷಕರು ನಮ್ಮ ಇದು ಅಂದರೆ ತುಂಬ ಅಚ್ಚುಮೆಚ್ಚು. ನಿಜವಾಗ್ಲೂ ಹೇಳ್ತೀನಿ, ನನಗೆ ನಮ್ಮ ಕಾಲೇಜು ಅಲ್ಲಿ ಇರುವಂಥ ನಮ್ಮ ಪ್ರೌಢಶಾಲೆಯಲ್ಲಿ ಆಗಿರ್ಬೋದು ನಮ್ಮ ಶಿಕ್ಷಕರು ಅಂದರೆ ನಮಗೆ ತುಂಬ ಅಚ್ಚುಮೆಚ್ಚು. ನಿಜವಾಗ್ಲೂ ನಮಗೆ ಈ ದಿನಗಳಲ್ಲಿ ಇವಾಗ ನಾವು ಮಕ್ಕಳಿಗೆ ಕೋಲ್ನು ಕೂಡ ಹಿಡಿಯೋಂಗಿಲ್ಲ, ಅವ್ರನ್ನ ದೃಷ್ಟಿಸಿ ನೋಡುವಂಗೂ ಇಲ್ಲ, ಆ ಥರ ಎಲ್ಲ ಕಾನೂನು ಬಂದ್ಬಿಟ್ಟಿದೆ ಈಗ. ಬಟ್ ನಾವು ಓದುವಂಥ ಸಂದರ್ಭದಲ್ಲಿ ನಮ್ಗೆ ಹೆಂಗೆ ಹೊಡೆಯೋರು ಅಂದರೆ, ನಾವು ಊಟ ಮಾಡೋಕ್ಕಾಗ್ತಿರಲಿಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಊಟ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲಿ ಹೊಡೆದು ಈ ಊದ್ಕೊಬಿಟ್ಟಿರುವ ನಮಗೆ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಆ ಥರ ಏಟ್ ತಿಂದ್ರೂ ಕೂಡ ನಾವು ಅವ್ರನ್ನ ಮಾತಾಡಿಸ್ತಿದ್ದ. ಈಗಲೂ ಕೂಡ ಅಚ್ಚುಮೆಚ್ಚು ಅಷ್ಟು ಹೊಡೆದು, ಸರ್ ನೀವು ಅವತ್ತಿನ ದಿನ ನೀವು ನಮಗೆ ಹಿಂಗೆ ಹೊಡೆದು ನಮಗೆ ಪಾಠ ಕಲಿಸಿದ್ದಕ್ಕೆ ಇವತ್ತು ನಾವು ಶಿಕ್ಷಕರಾಗಿದ್ದೀವಿ ಸರ್ ಅಂತ ಇವತ್ತಿಗೂ ಕೂಡ ನಮ್ಮ ಟೀಚರ್ಸ್ ಹತ್ರ, ನಮ್ಮ ಲೆಕ್ಚರರ್ಸ್ ಹತ್ರ ಹೇಳ್ಕೊಳ್ತೀನಿ ನಾನು ಹೋಗಿ. ಈ ವೃತ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ನನಗೆ ಕೆಲವು ಸ್ನೇಹಿತರ ಕಾರಣ. ಯಾಕೆಂದರೆ ಈ ವೃತ್ತಿಗೆ ಬರಬೇಕಾದ್ರೆ ನನಗೆ ಲೆಕ್ಚರರ್ಸು ಯಾರು ಕೂಡ ನಂಬಲ್ಲ. ನಾನು ಈ ದೈಹಿಕ ಶಿಕ್ಷಕನಾಗಿದ್ದೀನಿ ಅಂದರೆ ನಮ್ಮ ಲೆಕ್ಚರರ್ಸು ಕೂಡ ನಂಬಲ್ಲ. ಯಾಕೆಂದರೆ ನಾನು ಪದವಿ ಹಂತದಲ್ಲಿ ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ. ನಾನು ಯಾವಾಗಲೂ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗ್ತಿದ್ದೆ ನಾನು. ಸೊ ಹಾಗಾಗಿ ಅವರು ನನ್ನನ್ನು ಆ್ಯಕ್ಚುಲಿ ಎಕನಾಮಿಕ್ಸ್ ಲೆಕ್ಚರರ್, ಇವನು ಎಕನಾಮಿಕ್ಸ್ ಲೆಕ್ಚರರ್ ಆಗಿ ಮಾಡಬೇಕು ಅನ್ನೋದು ಒಂದು ಇದು. ನಮ್ಮ ಹಿಸ್ಟ್ರಿ ಲೆಕ್ಚರರ್ ಇವ್ರು ಹಿಸ್ಟ್ರಿ ಲೆಕ್ಚರರ್ ಮಾಡಬೇಕು ಅನ್ನೋದು ಒಂದು. ಹಾಗಾಗಿ ನೀನು ತಗೊಳ್ಳಿಂದ, ಯಾಕೆ ಅವರ ವೃತ್ತಿ ಅವರು ಗೈಡ್ ಮಾಡ್ತಾರೆ. ಈಗ ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಈಗಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಆ ರೀತಿಯಾಗಿ ಹೇಳ್ತಿದ್ರು ಲೆಕ್ಚರರ್ಸು. ಸೊ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಬೇರೆ. ಯಾಕೆಂದರೆ ನಮ್ಮ ಸ್ನೇಹಿತರೆಲ್ಲ ಹೋದ್ರು, ನೀನು MA ಮಾಡಿದ್ರೆ ಏನು ಕೆಲಸ ಸಿಗುತ್ತೆ ನಿನಗೆ MA ಮಾಡಿದ್ರೆ ಅಥವಾ BEd ಮಾಡಿದ್ರೆ ತಕ್ಷಣ ನಿನಗೆ ಕೆಲಸ ಸಿಗಲ್ಲ, ಬಾ ನೀನು BPEd ಮಾಡು ಇದು ಅಂತೇಳಿ. ನನ್ನ ಫ್ರೆಂಡ್ ಆನಂದ್ ಅಂತ ಇದ್ದಾನೆ, ರವೀಂದ್ರ ಅಂತ ಇದ್ದಾರೆ. ಸೊ ಅವರು ಕೂಡ ದೈಹಿಕ ಶಿಕ್ಷಕರ ಇವತ್ತು. ಸೊ ಅವರು ನನ್ನನ್ನು ಕರ್ಕೊಂಡೋದ್ರು. ಸೊ ಹಾಗಾಗಿ ನಾನು ಕೊನೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು 2001ರಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ BPEdಗೆ ನಾನು ಅಡ್ಮಿಷನ್ ಆದೆ. ಸೊ ನನಗೆ ಅಲ್ಲಿ ಅಡ್ಮಿಷನ್ ಆಗಬೇಕಾದ್ರೂ ಕೂಡ ನನಗೆ ಆ ವೃತ್ತಿ ಹೇಗಪ್ಪ ಇದು ಹೇಗೆ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಡಾಕ್ಟರ್ MB ಕೀರ್ತಿನಾರಾಯಣ ಸ್ವಾಮಿ ಅಂತೇಳಿ ನಮ್ಮ ಪ್ರೊಫೆಸರ್ ಇದ್ದರು. ಸೊ ಅವರು ಮತ್ತು ಡಾಕ್ಟರ್ PC ಕೃಷ್ಣಸ್ವಾಮಿ ಅಂತೇಳಿ ಇವರಿಬ್ಬರು ಲೆಕ್ಚರರ್ಸು ಇವತ್ತು ಕೂಡ ನಮಗೆ ಆತ್ಮೀಯತೆ. ಇವತ್ತು ಕೂಡ ಅವರ ಒಂದು ಏನೇ ಒಂದು ಗೈಡೆನ್ಸ್ ಇದ್ರೂ, ಏನೇ ಒಂದು ನಮಗೆ ಸಮಸ್ಯೆ ಆದಾಗ ಅವ್ರ ಗೈಡೆನ್ಸ್ ಮುಖಾಂತರನೇ ನಾವು ಇವತ್ತು ಮುಂದುವರಿತಾ ಹೋಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅವರು ನಮಗೆ ಆ BPEd ಮಾಡಬೇಕಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ನಮಗೆ ಒಂದು ದಾರಿಯನ್ನು ತೋರಿಸಿದ್ರು ನಮಗಲ್ಲಿ ಶಿಕ್ಷಕರಾಗಿ. ಸೊ ಹಾಗಾಗಿ ನಾನು 2001ರಲ್ಲಿ ನಾನು BPEd ಮುಗಿಸಿದ ನಂತರ ನನಗೆ ಏನಾಯಿತು, ಆಗ ನಾನು ತಮಗೆ ನಿಮ್ಗೆ ಮೊದಲೇ ಹೇಳ್ದಂಗೆ ನಾನು ಮನೆಯಲ್ಲಿ ತುಂಬ ಬಡತನ ನಮಗೆ. ಸೊ ಹಾಗಾಗಿ ನಾನು ತಕ್ಷಣ ನಾನು ಶಿಕ್ಷಣವನ್ನು ಮುಂದುವರಿಸುವಂಥ ಸ್ಥಿತಿಲಿ ಇರಲಿಲ್ಲ ಆವಾಗ. ಅದು BPEd 1 ಇಯರ್ ಆಗಿದ್ದಕ್ಕೆ 1 ಇಯರ್ಗೆ ನಾನು ಮುಗಿಸ್ಬಿಟ್ಟೆ. ಇದಕ್ಕೆ MPEd ನನ್ನ ಕೈಲಿ ಮುಂದುವರ್ಸೋಕ್ಕಾಗಲಿಲ್ಲ ಮುಂದಕ್ಕೆ. ಸೊ ಸ್ನಾತಕೋತ್ತರ ಪದವಿ ಮಾಡು ಅಂತ ಹೇಳಿ ನಮ್ಮ ಲೆಕ್ಚರರ್ಸು ಕೂಡ ಹೇಳಿದ್ರು. ಹಾಗಾಗಿ ನಮಗೆ ಮನೆ ಕಡೆ ಬಡತನ ಇದ್ದಿದ್ದಕ್ಕೆ ನಾನು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ತಕ್ಷಣ ನಾನು ಯಾವುದಾದ್ರೂ ಒಂದು ಸ್ಕೂಲ್ಗೆ ಸೇರ್ಕೊಂಡು ನಾನು ದುಡಿಬೇಕು ಅಂತೇಳಿ, ನಾನು ಮನೆ ಸಮಸ್ಯೆ ಎಷ್ಟೊಂದಿದೆ, ನಮ್ಮ ತಾಯಿಗೆ ನಾನು ಕೈ ಜೋಡಿಸ್ಬೇಕು ಅಂತೇಳಿ ನಾನೇನು ಮಾಡಿದೆ, ಮೊದಲನೇದಾಗಿ ನಂದು ಇನ್ನೂ ಪ್ರಾಕ್ಟಿಕಲ್ ಎಕ್ಸಾಮೇ ಇದಾಗಿರಲಿಲ್ಲ. ಆವಾಗ ಕೊನೆಗೆ ನನಗೆ ಇಲ್ಲಿ ಮೌಂಟ್ ಕಾರ್ಮೆಲ್ ಸ್ಕೂಲಲ್ಲಿ ನನಗೆ ಮೊದಲ ಬಾರಿಗೆ ನನಗೆ ಈ ಒಂದು ವೃತ್ತಿಗೆ ನಾನು ಎಂಟ್ರಿ ಕೊಟ್ಟೆ. ಖಾಸಗಿ ಶಾಲೆ ಅದು. ಸೊ ಅಲ್ಲಿ ನನಗೆ ಬಿಗ್ ಎಕ್ಸ್ಪೀರಿಯನ್ಸ್. ನನಗೆ ಇಡೀ ಮಕ್ಕಳ ಜೊತೆ ಹೇಗಿರಬೇಕು ಅಂದರೆ, ಅಲ್ಲಿ ಆ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ನನಗೆ LKG ಇಂದ ಹಿಡಿದು 10ನೇ ತರಗತಿವರೆಗೂ ಕೂಡ ಇತ್ತು. ಸೊ ಅಲ್ಲಿ ನನಗೆ ಮೊದಲನೇದಾಗಿ ಈ ಒಬ್ಬ ಶಿಕ್ಷಕನಾಗಿ ಯಾವ ರೀತಿಯಪ್ಪ ನಾನು ಈ ಮಕ್ಕಳ ಜೊತೆ ಬೆರೆಯೋದು ಯಾವ ರೀತಿ. ಈಗ ನಾವು ತರಬೇತಿ ಪಡೆಯೋದೇ ಒಂದು. ಸೊ ಮಕ್ಕಳ ಹತ್ರ ಹೇಗೆ ಬೆರೀಬೇಕು, ಮಕ್ಕಳನ್ನ ಹೇಗೆ ಅವ್ರನ್ನ ಹೊಂದಿಸ್ಕೊಂಡು ಮಕ್ಕಳನ್ನ ಯಾವ ರೀತಿ ನಾವು ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಯಿತು. ಸೊ ಹಾಗಾಗಿ ಅಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರಿದ್ದರು, ಸರೋಜ ಕೋಷ್ಟಿ ಅಂತೇಳಿ ಮುಖ್ಯ ಶಿಕ್ಷಕರಿದ್ದರು. ಸೊ ಅವರು ಮೇಡಮ್ ನನಗೆ ಪ್ರತಿಯೊಂದನ್ನು ಕೂಡ ನಾನು ಏನೇ ತಪ್ಪು ಮಾಡೋದನ್ನು ಕೂಡ ಅವ್ರು ತಿದ್ದ ಹೇಳ್ಕೊಬಂದರು. ಸೊ ಅದು ಇವತ್ತಿನವರೆಗೂ ನನ್ನ ಲೈಫಲ್ಲಿ ಮರೆಯಲಿಕ್ಕಾಗಲ್ಲ. ಅಷ್ಟು
ಹಾಗಾಗಿ ಅಲ್ಲಿ ತುಂಬ ಮಕ್ಕಳ ಜೊತೆ ಹೇಗೆ ನಡ್ಕೊಳ್ಬೇಕು, ಮಕ್ಕಳ ಹತ್ರ ಹೇಗೆ ಬಿಹೇವಿಯರ್, ಮಕ್ಕಳು ಯಾವ್ಯಾವ ರೀತಿ ಮಕ್ಕಳ ಬಿಹೇವಿಯರ್ ಇರುತ್ತೆ ಎಲ್ಲನೂ ನನಗೆ ಪಾಠ ಕಲಿಸ್ಕೊಟ್ಟಿದ್ದು ಆ ಒಂದು ಶಾಲೆಯಲ್ಲಿ. ನನಗೆ ಮೊದಲನೇ ದಿನ ಏನಾಗಿತ್ತು ಅಂದರೆ, ನನಗೆ ಇಂಟರ್ವ್ಯೂಗೆ ಹೋದೆ. ನಾನು ಇಂಟರ್ವ್ಯೂಗೆ ಹೋದಾಗ ಎಲ್ಲ ಲೈನ್ ಅಪ್ ಮಾಡಿಸಪ್ಪ, ಮಕ್ಕಳು ಲೈನ್ ಅಪ್ ಮಾಡಿಸಿ ಇದು ಮಾಡಿ, ಅದು ನಮ್ಮ ತರಬೇತಿಯಲ್ಲಿ ಕೊಟ್ಟಿದ್ರು. ಸೊ ಹಾಗಾಗಿ ಮಕ್ಕಳು ಲೈನ್ ಮಾಡಿಸ್ದೆ. ಲೈನ್ ಮಾಡಿಸ್ಬೇಕಾದ್ರೆ ಅಲ್ಲಿ ಎಲ್ಲ ನನ್ನ ಆಯ್ಕೆ ಮಾಡಬೇಕಾದ್ರೆ ಅವರು 3 ಜನ, ಒಬ್ಬರು ಮುಖ್ಯ ಶಿಕ್ಷಕರು, ಒಬ್ಬರು ಮ್ಯಾನೇಜ್ಮೆಂಟ್ನವರು, ಇನ್ನೊಬ್ಬರು ಅಸಿಸ್ಟೆಂಟ್ ಟೀಚರ್ಸು, ಇವ್ರು 3 ಜನನೂ ಇದ್ದರು. ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ನನಗೆ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ನನಗೆ ಯಾವುದೇ ಸ್ಟೇಜ್ ಫಿಯರ್ ಆಗಲಿ ಇದಾಗಲಿ ಯಾವುದೂ ಅನಿಸ್ತಿಲ್ಲ. ನಾನು ಕಾಮನ್ನಾಗಿ ಬೋಲ್ಡಾಗಿ ಯಾವ ರೀತಿ ಇದು ಮಾಡಬೇಕು ಆ ರೀತಿ ಮಕ್ಕಳಿಗೆ ನನ್ನ ವಾಯ್ಸು ಕೂಡ ತುಂಬ ಲೌಡಾಗಿತ್ತು. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ನಾನು ಹ್ಯಾಂಡಲ್ ಮಾಡಿದೆ ಫಸ್ಟ್ ಕ್ಲಾಸ್ನ. ಸೊ ಹಾಗಾಗಿ ನಾನು ಜಾಬ್ಗೆ ಅಂತೇಳಿ ನಾನು ಹೋಗಿದ್ದು ಅದೇ ಶಾಲೆಗೆ, ನಾನು ಸೆಲೆಕ್ಷನ್ ಆಗಿದ್ದು ಅದೇ ಶಾಲೆ, ಬೇರೆ ಎಲ್ಲೂ ಹೋಗಲಿಲ್ಲ. ನಾನು ಫಸ್ಟ್ ಅಟೆಂಪ್ಟ್ ನಾನು ಓದ್ ಶಾಲೆಯಲ್ಲೇ ನನ್ನ ಮೊದಲನೇದಾಗೆ ನಾನು ಸೆಲೆಕ್ಷನ್ ಆದೆ. ಸೊ ಹಾಗಾಗಿ ಸುಮಾರು 1 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದೆ. ಆ 1 ವರ್ಷದಲ್ಲಿ ನನಗೆ ಏನು ಸ್ಕೂಲ್ ಡೇ ಅಂತ ಮಾಡ್ತಾರೆ, ಆ ಸ್ಕೂಲ್ ಡೇಲಿ ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ಮಕ್ಕಳಿಗೆ ವಿಶಿಷ್ಟವಾಗಿ ತರಬೇತಿಯನ್ನು ಕೊಡಬೇಕು ಅಂತೇಳಿ ನನ್ನ ಮಕ್ಕಳನ್ನ ಆ ಒಂದು ಇದರಲ್ಲಿ ನಾನು ತರಬೇತಿಗೊಳಿಸಿದ್ದೆ ನಾನು. ಸೊ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ನಂದಿ ಧ್ವಜ ಕುಣಿತ ಆಗ್ಬೋದು, ಕಲ್ಚರಲ್ ಆಕ್ಟಿವಿಟೀಸಿಗೆ ಸಂಬಂಧಪಟ್ಟಂತೆ, ಮತ್ತು ಒಂದು ಡಿಫ್ರೆಂಟಾಗೆ ಒಂದು ನಮಗೀಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಆಗಲಿ, ಅದರಲ್ಲಿ ನಾವು ಒಂದು ಮಾರ್ಚ್ ಪಾಸ್ಟು ಎಷ್ಟು ಚೆನ್ನಾಗಿ ಬರಬೇಕು ಅಂದರೆ ಮಕ್ಕಳಿಗೆ ನಾವು ಏನು ಒಂದು ಪೊಲೀಸ್ ಆಗಲಿ ಆರ್ಮಿ ಇದು ಏನು ಮಾರ್ಚ್ ಪಾಸ್ಟ್ ಮಾಡ್ತಾರೆ ಆ ಟೈಪಲ್ಲಿ ಮಾಡಬೇಕು ಅಂತೇಳಿ ನಾನು 4ನೇ ತರಗತಿ ಮಕ್ಕಳಿಗೇನೆ ಕೂಡ ತುಂಬ ಚೆನ್ನಾಗಿ ತರಬೇತಿಯನ್ನು ಕೊಟ್ಟಿದ್ದೆ ನಾನು ಆ ಇದರಲ್ಲಿ. ಆ ನಂತರ ಬಂದಾಗ ನಾನು ಮಕ್ಕಳಿಗೆ ಪಿರಮಿಡ್ಸ್ ಮಾಡಿಸೋದ್ರಲ್ಲಿ ಡಿಫ್ರೆಂಟಾಗೆ ಪಿರಮಿಡ್ ಮಾಡಿಸೋದಾಗಲಿ, ಮತ್ತು ಇತರೆ ಡಂಬಲ್ಸ್ ಆಗ್ಬೋದು, ಊಪ್ಸ್ ಆಗ್ಬೋದು, ಈಗ ಡಿಫ್ರೆಂಟ್ ಆಕ್ಟಿವಿಟೀಸ್ನ ನಾನು ಮಾಡಿಸ್ತಿದ್ದೆ. ಸೊ ಹಾಗಾಗಿ ಅಲ್ಲಿ ಎಲ್ಲ ಟೀಚರ್ಸು ಕೂಡ ನನ್ನನ್ನು ಕಂಡ್ರೆ ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ರು. ಯಾಕೆಂದರೆ ಯಾವಾಗಲೂ ಮಕ್ಕಳ ಜೊತೆ ಇನ್ವಾಲ್ವ್ಮೆಂಟ್ ಜಾಸ್ತಿ ನಂದು. ನಾನು ಅಲ್ಲಿ ಒಂದು ಪಿರಿಯಡು ಕೂಡ ಫ್ರೀ ಇರ್ತಿರಲಿಲ್ಲ ನನಗೆ. ಸೊ ಆ ರೀತಿಯಾಗಿ ಮಕ್ಕಳು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಬಂದದ್ರಿಂದ ನನಗೆ ಅಲ್ಲಿ ಏನು ನಾನು ಅನುಭವ ಆಯಿತು ಅದು ಇಂದಿನವರೆಗೂ ಕೂಡ ನಾನು ಮರೆಯೋಕ್ಕಾಗ್ತಿಲ್ಲ ನನ್ನ ವೃತ್ತಿ ಜೀವನದಲ್ಲಿ. ಸೂಪರ್ ಸರ್. ಮತ್ತು ಪ್ರಾಥಮಿಕ ಶಿಕ್ಷಣ ಶಿಕ್ಷಕರಾಗಿದ್ದಾಗ ಆ ದಿನಗಳಲ್ಲಿ ನೆನಪಿರುವಂಥ ವಿದ್ಯಾರ್ಥಿಗಳು ಇವಾಗ ಯಾರಾದರೂ ನಮ್ಮ ಕಾಂಟ್ಯಾಕ್ಟಲ್ಲಿ ಸುಮಾರು ಮಕ್ಕಳಿದ್ದಾರೆ. ಆಗಿನ ಸ್ಟೇಜಲ್ಲಿ ಸರ್ ಪ್ರಾಥಮಿಕವಾಗಿ ಶಿಕ್ಷಕರಾಗಿದ್ದಾಗ ಆಗ ಅಲ್ಲಿ ಸುಮಾರು ಮಕ್ಕಳಿದ್ದಾರೆ. ಅರುಣ್ ಕುಮಾರ್ ಅಂತ ಇದ್ದಾನೆ, ಇವಾಗಲೂ ಸ್ವಲ್ಪ ಅವನು ಪೊಲಿಟಿಷಿಯನ್ ಆಗಿ ಒಬ್ಬ ಲೀಡರ್ ಆಗಿ ಇದ್ದಾನೆ. ಇವಾಗಲೂ ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಇದ್ದಾನೆ, ಇವಾಗಲೂ ಕೂಡ ಕಾಂಟ್ಯಾಕ್ಟ್ ಇದ್ದಾನೆ. ಆಮೇಲೆ ಇನ್ನೊಬ್ಬ ಪ್ರಮೋದ್ ಅಂತಿದ್ದಾನೆ. ಅವರು ಒಳ್ಳೊಳ್ಳೆ ಒಂದು ಪ್ರೈವೇಟಲ್ಲಿ ಅಥವಾ ಕೆಲವರು ಸುಮಾರು ಜನ ಇಂಜಿನಿಯರಿಂಗ್ ಹೋಗಿದ್ದಾರೆ ಮಕ್ಕಳು, ಕೆಲವರು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾರೆ. ಅವರು ಕೂಡ ಇವತ್ತಿನವರೆಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಇವಾಗಲೂ ಕೂಡ ಅವರು. ಸೂಪರ್ ಸರ್. ಮತ್ತು ಈಗ ಬೆಸ್ಟ್ ಡೇ ಆ್ಯಸ್ ಎ ಟೀಚರ್ ಆಗಿ ಸರ್ ಈಗ ಇವತ್ತಿನವರೆಗೂ ಇದಪ್ಪ ನನ್ನ ಬೆಸ್ಟ್ ಡೇ ಅನ್ನೋ ಥರ. ಆ ನಂತರ ನಾನು ಅಲ್ಲಿಂದ 1 ವರ್ಷ ಆದಮೇಲೆ 2003ರಲ್ಲಿ ನಮಗೆ ಕರ್ನಾಟಕ ಗೌರ್ಮೆಂಟು CET ಎಕ್ಸಾಮ್ ಮಾಡ್ತು. ನಮಗೆ ಗೌರ್ಮೆಂಟ್ ಟೀಚರ್ ಪೋಸ್ಟಿಂಗ್ಗೆ ಎಕ್ಸಾಮ್ ಮಾಡಿದ್ರು. ಸೊ ಆ ಎಕ್ಸಾಮಲ್ಲಿ ನಾವು ಹೋದರೆ ಬೆಂಗಳೂರಲ್ಲಿ ಇದ್ದಿದ್ದು 3 ಪೋಸ್ಟು ಆ ಸಮಯದಲ್ಲಿ. ಆವಾಗ ನನ್ನ ಸ್ನೇಹಿತ ಒಬ್ಬ ಹಿಂಗೆ ಅಪ್ಲಿಕೇಶನ್ ಹಾಕೋಕೆ ಹೋದಾಗ ಹೇಳ್ದ ನನಗೆ, ನಿನಗೆ ನಮಗೆಲ್ಲ ಇಲ್ಲೆಲ್ಲ ಸಿಗಲ್ಲ, CETಲಿ ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಬಾ ಸುಮ್ಮನೆ ಅಲ್ಲೆಲ್ಲರೂ ಏಡೆಡ್ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ದ. ಸೊ ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅವ್ನಿಗೊಂದು ಮಾತು ಹೇಳಿದೆ, ನೋಡೋ ಇಲ್ಲೊಂದು ಮಾವಿನ ಮರ ಐತೆ, 3 ಮಾವಿನಕಾಯಿ ಐತೆ, ಕಲ್ಲು ನೋಡಿ ಏನ ಬಿದ್ದರೆ ಬಿಡಲಿ, ಬಿರಲಿಲ್ಲ ಅಂದರೆ ಹೋಗೋಣ, ನಮ್ಮ ಮನೆ ಬರ ಇಷ್ಟೇ ಅಂತ ಅಂದೆ. ಸೊ ಹಾಗಾಗಿ ನಾನು CET ಬರೆದೆ. CETಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಾನು ನಮ್ಮ ವಿಭಾಗದಲ್ಲಿ 1ನೇ ಸ್ಥಾನದಲ್ಲೇ ನಾನು ಸೆಲೆಕ್ಷನ್ ಆದೆ. ಸೊ ಹಾಗಾಗಿ ಅವಾಗ ಅವ್ನು ಹೇಳ್ದ, ಫೋನ್ ಮಾಡಿಬಿಟ್ಟಿಲ್ಲ, ಕೊನೆಗೆ ಹಂಗಿದ್ರು ಮಾವಿನಕಾಯಿ ಕೆಡಬಿಟ್ಟಲ್ಲ, ನೀನು ಕಲ್ಲು ಹೊಡೆದಿ ಒಂದು ಮಾವಿನಕಾಯಿ ಅಂತ ಅಂದ. ಸೊ ಹಾಗಾಗಿ ಆ CETಲಿ ಕೊನೆಗೆ ಅಪಾಯಿಂಟ್ಮೆಂಟ್ ಆಗಿ ನಾನು 19/2/2004ರಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಗಿ ನಾನು ಇದೇ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವಂಥ ವಲಯ 1ರಲ್ಲಿರುವಂಥ ಒಂದು ಸರ್ಕಾರಿ ಪ್ರೌಢಶಾಲೆ ದೊಡ್ಡೇರಿಗೆ ನಾನು ಅಪಾಯಿಂಟ್ಮೆಂಟ್ ಆಗಿ ಹೋದೆ ನಾನು ಅಲ್ಲಿಗೆ. ಸೊ ಅಲ್ಲಿ ಸುದೀರ್ಘವಾಗಿ ನಾನು 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಅಲ್ಲಿ ತುಂಬ ಗ್ರಾಮೀಣ ಭಾಗ, ಅದು ತುಂಬ ಗ್ರಾಮೀಣ ಭಾಗ. ಎಷ್ಟು ಆ ಮಕ್ಕಳ ವಿನಯತೆ,
ಆ ಪೇರೆಂಟ್ಸ್ ವಿನಯತೆ ಎಷ್ಟು ಇವಾಗಲೂ ಕೂಡ ಕಣ್ಣಲ್ಲಿ ಕಟ್ತಂಗಿದೆ ಅವ್ರಿಗೆ. ಅಷ್ಟು ಚೆನ್ನಾಗಿದ್ರು ಮಕ್ಕಳು. ಅಂದರೆ ಮಕ್ಕಳ ಸಂಖ್ಯೆ ಕಮ್ಮಿ ಇತ್ತು, ಒಂದು 120ರಿಂದ 150 ಮಕ್ಕಳು ಅಷ್ಟೇ, ಅದರಿಂದ ಕ್ರಾಸ್ ಆಗ್ತಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಾನು ವೃತ್ತಿಯಲ್ಲಿ ಹೋದ್ಮೇಲೆ ನಾನು ಕೇವಲ ದೈಹಿಕ ಶಿಕ್ಷಣ ಒಂದೇ ಅಲ್ಲದೆ ನಾನು ಇತರೆ ಶಿಕ್ಷಣವನ್ನು ಕೂಡ ನಾನು ಬೋಧನೆ ಮಾಡ್ತಿದ್ದೆ. ಅಲ್ಲಿ ನಾನು ಸೋಷಿಯಲ್ ಸೈನ್ಸನ್ನು ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಸೈನ್ಸಲ್ಲಿ ಬಯಾಲಜಿ ಮಾಡ್ತಿದ್ದೆ ನಾನು. ಸೊ ಅಲ್ಲಿಂದ ನಾನು ಮಕ್ಕಳಿಗೆ ಸಾಯಂಕಾಲ 7 ಗಂಟೆವರೆಗೂ ಕೂಡ ಓದಿಸ್ದೆ. ಎಲ್ಲ ಶಿಕ್ಷಕರು ಹೋದ್ಮೇಲೂ ಕೂಡ ನಾನು ಅಲ್ಲೇ ಮಕ್ಕಳನ್ನೆಲ್ಲ ಓದಿಸ್ತಿದ್ದೆ ಕುಂಡ್ರಿಸಿ. ಕೊನೆಗೆ 7 ಗಂಟೆಗೆ ನಾನು ಮನೆಗೆ ಅಲ್ಲಿಂದ ಸ್ಕೂಲ್ ಬಿಡ್ತಿದ್ದೆ ನಾನು. ಬೆಳಿಗ್ಗೆ 8ವರೆಗೆ ಮಾಮೂಲಿ ಶಾಲೆ ಸ್ಟಾರ್ಟ್ ಆಗೋದು 10 ಗಂಟೆ ಆದ್ರೂ ಬೆಳಿಗ್ಗೆ 8ವರೆಗೆ ಸ್ಕೂಲ್ಗೆ ಹೋಗ್ತಿದ್ದೆ. ಮಕ್ಕಳು ಬರ್ತಿದ್ರು. ಅಲ್ಲಿ ನನ್ನ ಕ್ರೀಡೆಯಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಿದ್ದೆ ಮತ್ತು ಓದಿಸ್ತಿದ್ದೆ. ಹಾಗಾಗಿ ಆ ಸಮಯದಲ್ಲಿ ನಾನು ಅಲ್ಲಿ ಅಕ್ಕಪಕ್ಕದ ಊರಿನವ್ರಿಗೆ ಮತ್ತು ಆ ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚಿನ ಶಿಕ್ಷಕ ಆಗಿದ್ದೆ ನಾನು. ಯಾಕೆಂದರೆ ಕೆಲವು ಮಕ್ಕಳಿಗೆ ಸಮಸ್ಯೆ ಇದ್ದರೆ ಅವ್ರ ಊರಿಗೆ ಹೋಗ್ತಿದ್ದೆ, ಹಳ್ಳಿಗಳಿಗೆ. ಅವ್ರ ಊರಿಗೆ ಹೋಗ್ಬಿಟ್ಟು ಆ ಪೇರೆಂಟ್ಸ್ ಹತ್ರ ಮಕ್ಕಳ ಸಮಸ್ಯೆ ಏನು, ನಿಮಗೆ ಮಕ್ಕಳು ಯಾಕೆ ಓದಕ್ಕೆ ಬಿಡ್ತಾ ಇಲ್ಲ ನೀವು, ಮಕ್ಕಳು ಒಂದು ವೇಳೆ 2 ದಿನ 3 ದಿನ ಸ್ಕೂಲಿಗೆ ಬರಲಿಲ್ಲ ಅಂತ ಅಂದರೆ ಅವ್ರ ಮನೆಗೆ ಹೊರಟೋಗ್ಬಿಡ್ತಿದ್ದೆ ನಾನು ಹುಡಿಕೊಂಡು. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ಕೊಂಡು ಕೊನೆಗೆ ಇದು ಮಾಡಿ ಆ ಮಕ್ಕಳನ್ನ ಶಾಲೆಗೆ ಕರ್ಕೊಬರ್ತಿದ್ದೆ ನಾನು. ಆ ಕಡೆ ಸುಮಾರು ಎಲ್ಲ ಕಲ್ಲು ಕೊರೆಗಳು ಜಾಸ್ತಿ ಇರೋದು, ಹಾಗಾಗಿ ತಾಂಡ್ಯಗಳು ಜಾಸ್ತಿ ಇದೆ ಅಲ್ಲಿ. ಆ ತಾಂಡ್ಯ ಮಕ್ಕಳು ಸುಮಾರು ಬರೋರು. ಎಷ್ಟು ಬಡತನ ಅಂದರೆ ಮಕ್ಕಳಿಗೆ, ಸುಮಾರು ಮಕ್ಕಳಿಗೆ ಯೂನಿಫಾರ್ಮ್ನ ನಾನೇ ಹೊಲಿಸ್ಕೊಡ್ತಿದ್ದೆ ಬಿಡಿ. ಅದು ಪಾಪ ಮಕ್ಕಳಿಗೆ ಅದನ್ನು ಹೇಳ್ಕೊಳ್ಬಾರ್ದು. ಆ ತಿರಿಯಾಗಿ ಮಕ್ಕಳಿಗೆ ಸುಮಾರು ಮಕ್ಕಳನ್ನ ಕರ್ಕೊಬರೋದು ಶಾಲೆಗೆ. ಶಾಲೆ ಬಿಟ್ಟಂಥ ಮಕ್ಕಳನ್ನ ಹೋಗ್ಬಿಟ್ಟು ಕರ್ಕೊಬರೋದು. ಆಮೇಲೆ ಕೋರಲ್ಲಿ ಕೆಲಸ ಮಾಡ್ತಾರಲ್ಲ ಆ ಮಕ್ಕಳಿಗೆ ಕರ್ಕೊಂಡ್ಬಂದು ಶಾಲೆಗೆ ಸೇರಿಸೋದು, ಈ ಥರವಾಗಿ. ಮತ್ತು SLC ಮಕ್ಕಳಿಗೆ SLC ಎಕ್ಸಾಮ್ ಇನ್ನೇನು ಬರುತ್ತೆ ಅಂದರೆ ಡಿಸೆಂಬರ್ ಆಯಿತು ಅಂದರೆ ಆ SLC ಮಕ್ಕಳು ಯಾರ್ಯಾರಿದ್ದಾರೆ ಅವ್ರ ಮನೆಗೆ ವಿಸಿಟ್ ಕೊಡುವ HM ನಾನು ಹೋಗ್ಬಿಟ್ಟು ಆ ಮಗು ಓದ್ತಾ ಇದೆಯಾ, ಆ ಮಗು ಓದ್ತಾ ಇರೋದು ಸಮಸ್ಯೆ ಏನು, ಆ ಮಗು ಯಾಕೆ ಓದ್ತಾ ಇಲ್ಲ, ಈ ಥರದ್ದೆಲ್ಲ ನಾವು ಇದು ಮಾಡ್ತಿದ್ವಿ. ಕೇವಲ ನಾವು ದೈಹಿಕ ಶಿಕ್ಷಣ ಒಂದೇ ಅಲ್ಲದೆ ನಾನು ಇತರೆ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ನಾನು ತುಂಬ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ನಂದು. ಸೊ ಹಾಗಾಗಿ ನಾನು ಆ ರೀತಿಯಾಗಿದ್ದರಿಂದ ನಾನು ಅಕ್ಕಪಕ್ಕದ ಹಳ್ಳಿಯವರೆಗೂ ಕೂಡ ಅಚ್ಚುಮೆಚ್ಚಿನ ಶಿಕ್ಷಕನಾಗಿದೆ. ಮಕ್ಕಳ ಜೊತೆಗೆ ಆ ಪೋಷಕರಿಗೂ ಕೂಡ ತುಂಬ ಅಚ್ಚುಮೆಚ್ಚಿನ ಶಿಕ್ಷಕನಾಗಿದ್ದೆ ನಾನು ಆ ಶಾಲೆಯಲ್ಲಿ. ಆ ನಂತರ ನಾನು 2008ರಲ್ಲಿ ನಾನು ಜಾಸ್ತಿ ಮಕ್ಕಳಿರೋ ಶಾಲೆ ಬೇಕು ನನಗೆ, ನಾನೇನಾದರೂ ನನ್ನ ವೃತ್ತಿಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ನಾನು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಕೊನೆಗೆ ಒಂದು ಕೌನ್ಸಿಲಿಂಗಿಂದ ನಾನು 2008ರಲ್ಲಿ ಈ ಮೊದಲು ಸರ್ಕಾರಿ ಪ್ರೌಢಶಾಲೆ ಉತ್ರಳ್ಳಿ ಅಂತ ಇತ್ತು, ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಉತ್ರಳ್ಳಿ ಅಂತ ಆಗಿದೆ ಇವಾಗ. ಸೊ ಆ ಶಾಲೆಗೆ 2008ರಿಗೆ ನಾನು ಇಲ್ಲಿಗೆ ಎಂಟ್ರಿ ಕೊಟ್ಟೆ. ಸೊ ಅಲ್ಲಿಂದ ನಾನು ಬಂದು ಇಲ್ಲಿ ಈ ಶಾಲೆಯಲ್ಲಿ ಆವಾಗ ಮಕ್ಕಳ ಸಂಖ್ಯೆನೂ ಕೂಡ ಆವಾಗ ಸುಮಾರು ಒಂದು 1200 ಏನೋ ಮಕ್ಕಳ ಸಂಖ್ಯೆ ಇತ್ತು. 1200 ಮಕ್ಕಳ ಸಂಖ್ಯೆ ಇತ್ತು. ಆಗ ಬಂದಾಗ ಜಾಸ್ತಿ ಮಕ್ಕಳು ನೋಡ್ಬಿಟ್ಟು ಇದೇನಪ್ಪ ಈ ಶಾಲೆಯಲ್ಲಿ ನಾನು ಹೆಂಗಪ್ಪ ನಾನು ಇಲ್ಲಿ ಹೇಗಲಿ ಈ ಶಾಲೆಯಲ್ಲಿ ಹೆಂಗೆ ನಾನು ಅಡ್ಜಸ್ಟ್ ಆಗೋದು ಅಂತ ಒಂದು ಹಂತದಲ್ಲಿ ನನಗೆ ಇದಾಯಿತು. ಸೊ ಹಾಗಾಗಿ ಬಿಗಿನಿಂಗ್ ನಾನು ಕೊನೆಗೆ ಈ ಶಾಲೆಗೆ ಅಡ್ಜಸ್ಟ್ ಆದ ನಂತರ ನಾನು 2009ರಿಂದ ನನ್ನ ಒಂದು ಕ್ರೀಡಾ ಅಚೀವ್ಮೆಂಟು ನಂದು ಸ್ಟಾರ್ಟ್ ಆಯ್ತು ಇಲ್ಲಿ. 2009ರಲ್ಲಿ ನಾನು ಜೂಡೋ, ರೆಸ್ಲಿಂಗು, ಅದಾದ ನಂತರ ಹಾಕಿ, ವಾಲಿಬಾಲು, ಖೋಖೋ, ಕಬಡ್ಡಿ ಈ ಥರದ ಎಲ್ಲ ಗೇಮ್ಗಳಿಗೂ ಕೂಡ ನಾನು ಸಪ್ರೇಟ್ ಒಂದು ತಂಡವನ್ನು ಮಾಡಿ ಅವರಿಗೆ ತರಬೇತಿಯನ್ನು ಕೊಡ್ತಾ ಬಂದೆ ನಾನು. 2009ರಿಂದ ಹಿಡಿದು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ನಾವು ಇಲ್ಲಿವರೆಗೂ ಕೂಡ ನಮ್ಮ ಶಾಲೆ ತುಂಬ ಇತಿಹಾಸವನ್ನು ಪಡ್ಕೊಂಡಿದೆ. ಇವತ್ತಿಗೂ ಕೂಡ ಸರ್ಕಾರಿ ಪ್ರೌಢಶಾಲೆ ಉತ್ರಳ್ಳಿ ಅಂದರೆ ಅಥವಾ ಕರ್ನಾಟಕ ಪಬ್ಲಿಕ್ ಶಾಲೆ ಉತ್ರಳ್ಳಿ ಅಂತ ಏನಾಗಿದೆ ಇವಾಗೂ ಕೂಡ ನಾವು ದೆಹಲಿಯಲ್ಲಿ ಏನು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದೆ, ಇವತ್ತಿಗೂ ಕೂಡ ನಮ್ಮ ಶಾಲೆಯಲ್ಲಿ ರೆಕಾರ್ಡ್ ಆಗಿದೆ ಇವತ್ತಿನವರೆಗೂ. ಅಲ್ಲಿ ಡೆಲ್ಲಿಯಲ್ಲಿ ಹೋಗಲಿ, ಪಂಜಾಬಲ್ಲಿ ಹೋಗಲಿ, ಅಲ್ಲಿ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿರುವಂಥ ಕೋಚಸ್ಗಳಿಗೆ ಹೇಳಿದ್ರೆ ಸಾಕು, ಇಂಥ ಶಾಲೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಸೊ ಆ ಹಂತಕ್ಕೆ ನಾವು ತಗೊಂಡೋಗಿ ಬಂದಿದ್ದೀನಿ ಇವತ್ತು. ಸೊ ಅಲ್ಲಿವರೆಗೂ ಕೂಡ ಇವತ್ತಿನ ದಿನವರೆಗೂ ಕೂಡ ಈ ವರ್ಷದವರೆಗೂ ಕೂಡ ಈ ಮಧ್ಯೆ ಏನು 3 ವರ್ಷ ಕೋವಿಡ್ ಇದರಿಂದ ಏನು ಗ್ಯಾಪ್ ಆಯಿತು, ಆ ಗ್ಯಾಪನ್ನು ಈ ವರ್ಷ ತುಂಬ್ತಾ ಇದ್ದೀನಿ ನಾನು. ಸೊ ಅಲ್ಲಿವರೆಗೂ ಕೂಡ ನಾವು ರಾಷ್ಟ್ರ ಮಟ್ಟದವರೆಗೂ ಕೂಡ ನಾವು ಮಕ್ಕಳನ್ನ ತಗೊಂಡೋಗಿದ್ದೀವಿ. ಸುಮಾರು ಮಕ್ಕಳಿಗೆ ಈ ನಮ್ಮ ಶಿಕ್ಷಣ ಇಲಾಖೆಯಿಂದ ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಅನೇಕ ಪ್ರಶಸ್ತಿ ಮತ್ತು ಬಹುಮಾನಗಳ ಮತ್ತು ಕ್ಯಾಶ್ ಪ್ರೈಸನ್ನು ಬಂದಿದೆ. ಸೊ ನಮ್ಮ ಸ್ಟೂಡೆಂಟ್ಗೆ ಕೆಲವರಿಗೆ ಸುಮಾರು ಅಲ್ಲಿ ಯಾರು ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸ್ತಾರೆ ಆ ಮಕ್ಕಳು SC ST ಮಕ್ಕಳಾದರೆ
ಇದರಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆಯಲ್ಲಿ 1,00,000 ರೂಪಾಯಿ ಕೊಡ್ತಾರೆ. ಸೊ ಆ ರೀತಿಯಾಗಿ ಮಕ್ಕಳಿಗೆ ಸುಮಾರು ಮಕ್ಕಳಿಗೆ ಬಂದಿದೆ ಅದು. ಸೊ ಹಾಗಾಗಿ ಇಲ್ಲಿವರೆಗೂ ಕೂಡ ನಾವು ರಾಷ್ಟ್ರ ಮಟ್ಟದವರೆಗೂ ತಗೊಂಡೋಗಿದ್ದೀವಿ. ಇದ್ರ ಜೊತೆಗೆ ನಾವು ಈ ಒಂದು ಮುಖ್ಯಮಂತ್ರಿಗಳ ಒಂದು ಸಮಾರಂಭ ಆಗಲಿ, ಈಗ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಈ ಒಂದು ಹಂತಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲೂ ಕೂಡ ನಾವು ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀವಿ ನಮ್ಮ ಶಾಲೆ. ಅದೇ ರೀತಿ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀವಿ ನಾವು. ಹಾಗಾಗಿ ಅನೇಕ ಶಿಕ್ಷಣ ಸಚಿವರಿಂದಲೂ ಕೂಡ ನಮ್ಮ ಶಾಲೆ ಪ್ರಶಸ್ತಿಯನ್ನು ಪಡ್ಕೊಳ್ಳೋ ದಿಕ್ಕಿನಲ್ಲಿ ನಾವು ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ಇವತ್ತಿನವರೆಗೂ. ಸೊ ಹಾಗಾಗಿ ಇದನ್ನೆಲ್ಲ ಈ ಒಂದು ಅಚೀವ್ಮೆಂಟ್ನೆಲ್ಲ ನೋಡಿ 2019ರಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರ ನನಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಡ್ತು. ನನಗೆ ಈ ವಿಶೇಷ ಶಿಕ್ಷಕ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ನನಗೆ ಗೌರವಿಸಿದೆ. ಸೊ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಗೆ ತುಂಬ ಆಭಾರಿಯಾಗಿದ್ದೀನಿ ನಾನು. ಸೊ ಹಾಗಾಗಿ ಒಂದು ರಾಜ್ಯ ಪ್ರಶಸ್ತಿಯನ್ನು ಪುರಸ್ಕೃತನಾಗಿ ಇವತ್ತು ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಉತ್ತರಳ್ಳಿ ಶಾಲೆಯಲ್ಲಿ ಇಂದಿಗೂ ಕೂಡ ನಾನು ನನ್ನ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಸೂಪರ್ ಸರ್. ಸರ್ ಇವಾಗ ಇಷ್ಟು ವೃತ್ತಿಪರ ಆಯಿತು ಬಾಲ್ಯ, ಇವಾಗ ಒಂದು ಪರ್ಸ್ನಲ್ ಲೈಫ್ ಅಂತ ಅದೇ ಇವಾಗ ಟೀಚರ್ ಆಗಿ ಮನೇಲಿ ಮತ್ತು ನಿಮ್ಮ ವೈಫ್ ಪ್ರತಿಯೊಬ್ಬರಿಗೂ ಅದೊಂದು ಇರಲೇಬೇಕು. ಹೌದು, ಮನೆಯಲ್ಲಿ ಆಗಲಿ ಹೌದು, ಆಗಲಿ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಇರಲೇಬೇಕು. ಮಾರಲ್ ಸಪೋರ್ಟ್ ಆಗಲಿ, ಹೌದು, ಸಪೋರ್ಟ್ ಇರಲೇಬೇಕು. ಹೌದು. ಶ್ರೀಮತಿಯವರು ಶೋಭಾ ಅಂತೇಳಿ ಅವರು ನಮಗೆ ಈ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ನನಗೆ ಈಗ ಅವರ ಒಂದು ಬೆನ್ನೆಲುಬು ನನಗೆ ಇಲ್ಲ ಅಂದಿದ್ರೆ ನಾನು ಇಷ್ಟೊಂದು ಅಚೀವ್ಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ. ನನಗೆ ಎಲ್ಲ ಹಂತದಲ್ಲೂ ಕೂಡ ಅವರು ನನಗೆ ಜೊತೆಯಲ್ಲಿ ನಿಂತು ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ನಾನು ತರಬೇತಿಯನ್ನು ಮಕ್ಕಳಿಗೆ ತರಬೇತಿಯನ್ನು ನೀಡಿ ನಾನು ಹೋಗೋದೇ, ಇಲ್ಲಿನ ಶಾಲೆ ಬಿಡೋದೇ 7-7:30 ಆಗುತ್ತೆ. ಮನೆಗೆ ಹೋಗುವಷ್ಟರಲ್ಲಿ 8:30-9 ಗಂಟೆ ಆಗುತ್ತೆ. ಸೊ ಅಲ್ಲಿ ನನ್ನ ಮಕ್ಕಳಿಗೆ ಅಲ್ಲಿ ಹೋಮ್ವರ್ಕ್ ಮಾಡಿಸೋದಾಗಲಿ ಇದಾಗಲಿ ಎಲ್ಲ ನಮ್ಮ ಮನೆಯವ್ರು ಮಾಡಿಸ್ತಾರೆ. ಪಾಪ ಅವರು ಅಲ್ಲಿ ಕೆಲಸ ಮಾಡಿ ಆನಂತರ ಅಲ್ಲಿಂದ ಬಂದು ಅವರು 5:30-6 ಗಂಟೆಗೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಅಲ್ಲಿ ನಿರಂತರವಾಗಿ ಅವರ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದಾಗಲಿ ಇದಾಗಲಿ ಮಾಡಿಸ್ತಾರೆ. ಸೊ ಹಾಗಾಗಿ ಅವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ವೇಳೆ ಅವರು ಮಾಡಿಸಿಲ್ಲ ಅಂದರೆ ಈ ಕಡೆ ಮಕ್ಕಳ ಕಡೆನೂ ನಾವು ನೋಡಬೇಕಾಗತ್ತೆ. ಪರ್ಸ್ನಲ್ ಲೈಫಲ್ಲಿ ಇವಾಗ ಮಕ್ಕಳಿಗೂ ಒಂದು ಜೀವನ ರೂಪಿಸ್ಬೇಕಾಗತ್ತೆ ನಾವು. ಹಾಗಾಗಿ ಆ ಮಕ್ಕಳಿಗೂ ಕೂಡ ಇದರಲ್ಲಿ ಕೊನೆಗೆ ನಾನು ಫ್ರೀ ಇದ್ದ ಟೈಮಲ್ಲಿ ನಾನು ಮಕ್ಕಳಿಗೆ ಹೋಮ್ವರ್ಕ್ ಆಗಲಿ ಮತ್ತೊಂದಾಗಲಿ ಮಾಡಿಸ್ತೀನಿ. ಸೊ ಹಾಗಾಗಿ ಅವರು ನನ್ನ ಜೊತೆಯಲ್ಲಿ ನನ್ನ ವೈಫು ಕೂಡ ನನಗೆ ಇಷ್ಟೊಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ನಾನು ಈ ಒಂದು ಇಲಾಖೆಯಲ್ಲಿ ಇಷ್ಟೊಂದು ನಾನು ಅಚೀವ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಪ್ರಸ್ತುತ ವಿದ್ಯಮಾನಕ್ಕೆ ಬರೋದೇ ಆದರೆ ಈಗ ನನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಹೇಳೋದಾದರೆ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ಶಿಕ್ಷಕರಿದ್ದಾರೋ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ 2003 ನಂತರ ಏನು ಬರ್ತಿದ್ದಾರೆ ಶಿಕ್ಷಕರು, ಇವರೆಲ್ಲ ತುಂಬ ಇಂಟೆಲಿಜೆಂಟ್ ಇರುವಂಥ ಶಿಕ್ಷಕರು ಬರ್ತಾ ಇರೋದು. ಯಾಕೆ ಅಂತ ಅಂದರೆ ನಮ್ಮಲ್ಲಿ ಈ ಸರ್ಕಾರಿ ನೌಕರಿ ಅನ್ನೋದು ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಇವತ್ತಿನ ದಿನದಲ್ಲಿ. ಆ ಸರ್ಕಾರಿ ನೌಕರಿ ಪಡೆಯೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಇವತ್ತು. ಸೊ ಹಾಗಾಗಿ ಈ ಇತ್ತೀಚೆಗೆ ಶಿಕ್ಷಕ ವೃತ್ತಿಯನ್ನು ಪಡ್ಕೊಳ್ಬೇಕಾದ್ರೆ ನಾವು 2 ಹಂತದ ಒಂದು ಪರೀಕ್ಷೆಯನ್ನು ಎದುರಿಸ್ಬೇಕಾಗತ್ತೆ. ಮೊದಲು TET ಅಂತ ಮಾಡ್ತಾರೆ, ಆಮೇಲೆ CET ಅಂತ ಮಾಡ್ತಾರೆ. ಹಾಗಾಗಿ 2 ಹಂತದ ಒಂದು ತರಬೇತಿಯ ಪರೀಕ್ಷೆಯನ್ನು ಮುಗಿಸಿ ನಾವು ಆಯ್ಕೆ ಆಗೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥವರೆಲ್ಲ ತುಂಬ ಇಂಟೆಲಿಜೆಂಟೇ. ಯಾಕೆಂದರೆ ಅವರು CET ಮುಖಾಂತರ ಬರೋದ್ರಿಂದ ತುಂಬ ಇಂಟೆಲಿಜೆಂಟ್ ಶಿಕ್ಷಕರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ. ಸೊ ಖಾಸಗಿ ಶಾಲೆಗೆ ಹೋಲಿಸ್ಕೊಂಡ್ರೆ ಯಾರು ಈ ಒಂದು ಸರ್ಕಾರಿ ನೌಕರಿ ಸಿಕ್ಕದೆ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಅವರು CETಯಲ್ಲಿ ಪಾಸ್ ಆಗದೆ ಇರ್ತಾವ್ರು, ಅವರು ಇವತ್ತು ಖಾಸಗಿ ಶಾಲೆಯಲ್ಲಿ ಅಂಥ ಶಿಕ್ಷಕರು ಇದ್ದಾರೆ. ಅವರೆಲ್ಲೂ ಇಂಟೆಲಿಜೆಂಟು ಇದ್ದಾರೆ ಕೆಲವರು, ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಇವತ್ತಿನ ದಿನ ಹೆಂಗಾಗಿದೆ ಅಂತಂದರೆ ಇವತ್ತು ಸಮಾಜದಲ್ಲಿ ಇವತ್ತು ಈ ಪೇರೆಂಟ್ಸ್ಗಳೆಲ್ಲ ಅದೇನಕ್ಕೂ ಗೊತ್ತಿಲ್ಲ, ಸರ್ಕಾರಿ ಶಾಲೆ ಅಂತ ಅಂದರೆ ಏನೋ ಒಂದು ರೀತಿ ಸರ್ಕಾರಿ ಶಾಲೆಗೆ ಬೇಡ ಖಾಸಗಿ ಶಾಲೆಗೆ ಹಾಕೋಣ ಅನ್ನೋದು ಕೆಲವು ಪೇರೆಂಟ್ಸ್ಗಳೆಲ್ಲ ಮೈಂಡಲ್ಲಿ ಕುಳಿತುಕೊಬಿಟ್ಟಿದೆ ಬಂದಿದೆ ಇವತ್ತು. ಸೊ
ನಮ್ಮ ಶಾಲೆಯಲ್ಲಿ ಇದಕ್ಕೋಸ್ಕರ ನಮ್ಮ ಶಾಲೆ ತುಂಬ ಡಿಫ್ರೆಂಟು. ನಮ್ಮ ಶಾಲೆಯಲ್ಲಿ ಇವತ್ತು ಖಾಸಗಿ ಶಾಲೆಯಲ್ಲಿ ಇರುವಂಥ ಮಕ್ಕಳನ್ನೆಲ್ಲ ಬಿಡಿಸ್ಬಿಟ್ಟು ತಗೊಬಂದು ನಮ್ಮ ಶಾಲೆಗೆ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಸ್ಥಿತಿಲಿ ಹೆಂಗಾಗಿದೆ ಅಂತ ಅಂದರೆ ನಮ್ಮ ಶಾಲೆಯಲ್ಲಿ 2210 ಹತ್ರ ಮಕ್ಕಳು, 2000ಗಿಂತ ಜಾಸ್ತಿ ಮಕ್ಕಳು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ. ಸೊ ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಏನು ಬಯಸ್ತೀನಪ್ಪ ಅಂತ ಅಂದರೆ, ಈಗ ಪೋಷಕರಿಗೆ ದಯಮಾಡಿ ನೀವು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕಿ. ಒಳ್ಳೆ ಉತ್ತಮವಾದ ಶಿಕ್ಷಕರಿದ್ದಾರೆ. ಇವತ್ತು LKG ಇಂದ 10ನೇ ತರಗತಿವರೆಗೂ ಕೂಡ ಇಂಗ್ಲೀಷ್ ಮಾಧ್ಯಮನೂ ಕೂಡ ಇದೆ, ಕನ್ನಡ ಮಾಧ್ಯಮನೂ ಇದೆ. ಎರಡೂ ಮಾಧ್ಯಮದಲ್ಲೂ ಕೂಡ ಶಿಕ್ಷಣ ದೊರೀತಾ ಇರೋದ್ರಿಂದ ಎಲ್ಲ ಜೊತೆಗೆ ಉಚಿತವಾಗಿ ಬುಕ್ಸ್ ಕೊಡ್ತೀವಿ ನಾವು. ಇಲಾಖೆ ಉಚಿತವಾಗಿ ಬಟ್ಟೆ ಯೂನಿಫಾರ್ಮ್ ಕೊಡ್ತಾರೆ, ಉಚಿತವಾಗಿ ಶೂಸ್ ಕೊಡ್ತಾರೆ, ಎಲ್ಲ ರೀತಿಯ ಸೌಕರ್ಯಗಳಿದೆ. ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ. ನಮಗೆ ಬಾಲ್ಯದಲ್ಲಿ ಓದಬೇಕಾದ್ರೆ ನಮಗೆ ಯಾವ ಊಟನೂ ಇಲ್ಲ, ಏನೂ ಇಲ್ಲ. ನಮ್ಗೆ ರಾತ್ರಿ ಒಂದೇ ಊಟ ನಮಗೆ ಸಿಗ್ತಿತ್ತು. ಈಗ ಮಕ್ಕಳಿಗೆ ಇವಾಗ ಮಧ್ಯಾಹ್ನ ಸರ್ಕಾರ ಇವಾಗ ಅಕ್ಷರ ದಾಸೋಹದ ಕಾರ್ಯಕ್ರಮದ ಅಡಿಯಲ್ಲಿ ಬಿಸಿ ಊಟ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ. ನಾವು ಮಕ್ಕಳು ಅದು ನಮ್ಮ ಮನೇಲೂ ಕೂಡ ಮಾಡಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಆ ರೀತಿಯಾಗಿ ಇರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ. ಆಗ ಖಾಸಗಿ ಶಾಲೆಯವರಿಗೆ ನೀವು ಲಕ್ಷಾಂತರ ರೂಪಾಯಿ ಕಟ್ತೀರಿ, 1.5 ಲಕ್ಷ 2 ಲಕ್ಷ ಕಟ್ತೀರಿ. ಇದನ್ನು ನೀವು ಮಕ್ಕಳ ಬೇರೆ ಸರ್ಕಾರಿ ಶಾಲೆಗೆ ಸೇರಿಸಿ ಮುಂದಿನ ಒಂದು ಭವಿಷ್ಯಕ್ಕೆ ಆ ಒಂದು ಹಣವನ್ನು ಕೂಡಿಟ್ರೆ ತುಂಬ ಅನುಕೂಲ ಆಗುತ್ತೆ ತಮಗೂ ಕೂಡ. ಪಠ್ಯ ಪುಸ್ತಕ ಪರಿಷ್ಕರಣೆ ಅಂತ ಒಂದು ವಿಷಯ ಇದೆ. ಹೌದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಈಗ ಪಠ್ಯ ಪುಸ್ತಕದ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂದರೆ, ಇವತ್ತಿನ ದಿನ ಯಾರ್ಯಾವ ಸರ್ಕಾರಗಳು ಬರ್ತಾವೋ ಆ ಸರ್ಕಾರಗಳು ಅವರವರ ಒಂದು ಇದಕ್ಕೆ ತಕ್ಕಂತೆ ಒಂದು ಬದಲಾವಣೆಯನ್ನು ಪರಿಷ್ಕರಣೆಯನ್ನು ಮಾಡ್ತಾ ಹೋಗ್ತಿರ್ತಾರೆ. ಸೊ ಈಗಿನ ಏನು ಹೇಳ್ತಾರೆ, ಹಿಂದೆ ಏನಿದು ಬ್ರಿಟಿಷ್ನವ್ರ ಕಾಲದಲ್ಲಿ ಇದ್ದಂಥ ಕೆಲವೊಂದು ಪಠ್ಯ ಪುಸ್ತಕಗಳಿದ್ದವು. ಅಂದರೆ ಆ ಒಂದು ವಿಷಯಗಳನ್ನು ಅಲ್ಲಿಗೆ ಸೇರಿಸಿದ್ರು. ನಾವು ಓದುವಾಗೆಲ್ಲ ಅದೇ ಜಾಸ್ತಿ ಇದ್ದಿದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂದರೆ ಅದನ್ನೆಲ್ಲ ತೆಗಿತಾ ಬರ್ತಾ ಇದ್ದಾರೆ. ಸೊ ಈಗ ಏನು ವೃತ್ತಿಪರ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಕೆಲವು ವೃತ್ತಿಪರವಾದಂಥ ಒಂದು ವಿಷಯಗಳನ್ನು ಸೇರಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಪಠ್ಯ ಪರಿಷ್ಕರಣೆಯನ್ನು ಮಾಡಿದ್ರೆ ಅದು ಹೇಗಿರಬೇಕು ಅಂತ ಅಂದರೆ, ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಸಂದೇಶವನ್ನು ಕೊಡಬೇಕದು. ಆ ರೀತಿಯಾಗಿ ಇರಬೇಕು. ಕೇವಲ ಒಂದು ಏಕಮುಖವಾಗಿ ಇರಬಾರ್ದು ಆ ಪರಿಷ್ಕರಣೆ. ಎಲ್ಲರೂ ಕೂಡ ಒಪ್ಪುವಂಥ ಒಂದು ಪರಿಷ್ಕರಣೆಯನ್ನು ಮಾಡಬೇಕಾಗಿದೆ ಇವತ್ತಿನ ದಿನದಲ್ಲಿ. ಸೂಪರ್ ಸರ್. ನೆಕ್ಸ್ಟ್ ಸರ್, ಅದೇ ಕೇಸರಿ ಮತ್ತೆ ಬುರ್ಖಾ ಅಂತ ವಿಷಯ. ಹೌದು, ಯಾಕಂದ್ರೆ ಇವಾಗ 4ನೇ ಕ್ಲಾಸ್ ಮಕ್ಕಳು ಕೂಡ ಶಾಲಾ ಹಾಕೊಂಡ್ಬರೋದ್ರಲ್ಲಿ ಟೋಪಿ ಹಾಕೊಂಡು. ಹೌದು, ಅದು ಒಂದು ವಾತಾವರಣ ಹೇಗಿತ್ತು ಸರ್? ನೀವು ಅದನ್ನು ಹೇಗೆ ಫೇಸ್ ಮಾಡ್ತೀವಿ? ಈಗ ನಮ್ಮಲ್ಲಿ ಆ ಥರದ ನಿದರ್ಶನಗಳು ತುಂಬ ಕಮ್ಮಿ ಅದ. ನಮ್ಮೆಲ್ಲೂ ಕೂಡ ಪಾಪ ಎಲ್ಲ ಜಾತಿ ಮತ ಧರ್ಮ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ನಮ್ಮ ಶಾಲೆಗೆ ಬರ್ತಾರೆ. ಬಂದ್ರೂ ಕೂಡ ನಮ್ಮಲ್ಲಿ ಆ ಥರದ ಒಂದು ಸಮಸ್ಯೆಗಳು ಏನೂ ಆಗಲಿಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಈಗ ಉದಾಹರಣೆಗೆ ಬುರ್ಕ ಹಾಕೊಂಡು ಬರ್ತಿದ್ವು ಮಕ್ಕಳು. ನಾವೇನು ಆ ಮಕ್ಕಳಿಗೆ ನಾವು ಅಬ್ಜೆಕ್ಷನ್ ಮಾಡ್ತಿರಲಿಲ್ಲ. ಆದರೆ ಆ ಮಕ್ಕಳು ಶಾಲೆ ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ಆ ಬುರ್ಕವನ್ನು ತೆಗೆದು ಅವರು ಬ್ಯಾಗಲ್ಲಿ ಇಟ್ಕೊಂಡು ತರಗತಿಗೆ ಹಾಗೆ ಬರ್ತಿದ್ರು. ಸೊ ಹಾಗಾಗಿ ನಮ್ಮಲ್ಲಿ ಅಂತ ನಾವು ಹೇಳೋದಕ್ಕೆ ಮುಂಚಿತವಾಗಿ ಆ ಮಕ್ಕಳು ಆ ರೀತಿ ಮಾಡ್ತಿದ್ರು. ಹಾಗಾಗಿ ಅದರ ಸಮಸ್ಯೆ ನಮ್ಮ ಶಾಲೆಯಲ್ಲಿ ಆ ಥರದ ಒಂದು ಸಮಸ್ಯೆ ಏನು ನಾವು ಎದುರಿಸ್ಲಿಲ್ಲ. ಸೊ ಹೊರಗಡೆ ಸುಮಾರು ಪತ್ರಿಕೆಯಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲೆಲ್ಲ ಸುಮಾರು ನೋಡಿದ್ದೀವಿ. ಅದು ಹಿಂದೆ ಆ ಥರದವಾದಂಥ ಒಂದು ಸಮಸ್ಯೆ ಇರಲಿಲ್ಲ ಯಾವಾಗ್ಲೂ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದೆಲ್ಲ ಉಟ್ಕೊಳ್ತಾ ಇದೆ. ಸೊ ಇದು ಈ ಥರದ ಒಂದು ಸಮಸ್ಯೆ ಉಟ್ಕೊಳ್ಳೋದ್ರಿಂದ ಇದು ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ನೆಕ್ಸ್ಟು ಇವಾಗ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿರೋದು ಏನಾದರೂ ಸಲಹೆ? ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಶಿಕ್ಷಕ ವೃತ್ತಿಗೆ ಬರುವಂಥವ್ರಿಗೆ ನಾನು ಹೇಳೋದೇನಪ್ಪ ಅಂತ ಅಂದರೆ, ಕೆಲವು ಪೋಷಕರು ಏನು ಮಾಡ್ತಾರೆ, ತಮ್ಮ ಮಗನ್ನ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂಥೇಳಿ ಎಲ್ಲ ಪೋಷಕರಿಗೂ ಅದೇ ಕಾನ್ಸೆಪ್ಟ್ ಇರುತ್ತೆ. ಎಲ್ಲರಿಗೂ ಮಕ್ಕಳು ಬಂದ ತಕ್ಷಣ ಆ ಮಕ್ಕಳು ಇದು ಮಾಡೋದು ಸೈನ್ಸ್ ಹಾಕೋದು ಅಥವಾ ಡಿಪ್ಲೊಮಾಗೆ ಹಾಕೋದು, ವೃತ್ತಿಪರವಾಗಿ ಹೋಗಲಿ ಅಂಥೇಳಿ ಎಲ್ಲ ಬಯಸ್ತಾರೆ. ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ ಇವತ್ತಿನ ದಿನಗಳಲ್ಲಿ. ಅದು ಒಂದು ಹಂತ. ಆದರೆ ಇನ್ನೊಂದು ಹಂತ ಏನಾಗಿದೆ ಅಂತ ಅಂದರೆ, ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ ಅಂದರೆ, ಈ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತಾಂತ್ರಿಕತೆಯ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಮಾಡಿದೆ. ಹಾಗಾಗಿ ಇವತ್ತಿನ ದಿನ ಏನಾಗಿದೆ ಅಂದರೆ, ಶಿಕ್ಷಕ ವೃತ್ತಿಗೆ ಬರುವಂಥವ್ರಿಗೆ ಇವತ್ತು ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು. ಮೊದಲೆಲ್ಲ ಇರಲಿಲ್ಲ.
ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಕೂಡ ಶಿಕ್ಷಕರಾಗ್ಬೋದು, ಅವರು ಕೂಡ CET ಬರೆದು ಶಿಕ್ಷಕರಾಗ್ಬೋದು. ಈಗ ಸುಮಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿಸಿರುವಂಥವ್ರು CET ಮಾಡಿದ್ದಾರೆ, CET ಬರೆದಿದ್ದಾರೆ. ಯಾಕೆಂದರೆ ಈ ದಿನಗಳಲ್ಲಿ ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಸರ್ಕಾರಿ ಕೆಲಸ ಸಿಗೋದಿಲ್ಲ, ಅಥವಾ MNC ಕಂಪ್ನಿಲಿ ಎಲ್ರಿಗೂ ಕೂಡ ಕೆಲಸ ಸಿಗೋದಿಲ್ಲ. ಆದರೆ MNC ಕಂಪ್ನಿಯಲ್ಲಿ ಏನು ಒಂದು ಸ್ಯಾಲ್ರಿಯನ್ನು ಕೊಡ್ತಾರೋ ಆ ಮಟ್ಟದಲ್ಲೇ ಇವತ್ತು ಒಂದು ಶಿಕ್ಷಕ ವೃತ್ತಿಯ ಆಯ್ಕೆ ಮಾಡಿಕೊಂಡು ಶಿಕ್ಷಕರಾದರೆ ಅಷ್ಟೇ ಸ್ಯಾಲ್ರಿಯನ್ನು ಇದು ಸರ್ಕಾರ ಕೊಡ್ತಾ ಇದೆ ಇಲ್ಲಿ ನಮ್ಮ ಮೇಲೆ. ಸೊ ಹಾಗಾಗಿ ಶಿಕ್ಷಕ ವೃತ್ತಿಯಲ್ಲಿಗೆ ಬರುವಂಥವರು ದಯಮಾಡಿ ಯಾರೇ ಇದಾದ್ರೂ ಕೂಡ ನೀವು ನಾನು ಶಿಕ್ಷಕನಾಗಬೇಕು ಅನ್ನೋದು ನಿನ್ನೆಲ್ಲಿ ಬರಬೇಕು. ನಾನು ಶಿಕ್ಷಕನಾಗಬೇಕು, ನನ್ನಂತೆ ಅನೇಕ ಮಕ್ಕಳಿಗೆ ನಾನು ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು, ನಾನೇನು ನಾಲೆಡ್ಜನ್ನು ನಾನು ಪಡ್ಕೊಂಡಿದ್ದೀನಿ ಅದು ಮಕ್ಕಳಿಗೆ ದಾರಿ ಎರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಮತ್ತು ನೀವು ಫಸ್ಟ್ ನಾನು ಶಿಕ್ಷಕನಾಗಬೇಕು ಅಂತ ನೀನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಫಸ್ಟು. ಸೊ ಹಾಗಾಗಿ ನೀವು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಶಿಕ್ಷಕ ವೃತ್ತಿಗೆ ಬರೋದು ಒಳಿತು ಅಂತ ನಾನು ತಮಗೆ ಹೇಳ್ತೀನಿ. ಆದರೆ ನೀವು ಶಿಕ್ಷಕ ವೃತ್ತಿಗೆ ಬಂದಾದ ಮೇಲೆ ನೀವು ನಿಮ್ಮನ್ನೇ ನೀವು ಶಿಕ್ಷಕನಾಗಿ ತೊಡಗಿಸ್ಕೊಂಡಾಗ, ಆ ಮಕ್ಕಳ ಜೊತೆ ಬೆರೆತ್ಕೊಂಡಾದಾಗ ನಿಜವಾಗಿ ಶಿಕ್ಷಕ ಅಂದರೆ ಏನು ಅನ್ನೋದು ನಿಮ್ಗೆ ಆಗ ಅರ್ಥ ಆಗುತ್ತೆ. ಈ ಇಡೀ ವಿಶ್ವದಲ್ಲೇ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಪವಿತ್ರವಾದ ವೃತ್ತಿ. ಹಾಗಾಗಿ ನಾವು ಏನು ಪಡ್ಕೊಂಡಿದ್ದೀವಿ ಅದೇ ರೀತಿ ಅದನ್ನು ನಾವು ಮಕ್ಕಳಿಗೆ ದಾರಿ ಎರೆಯೋದು ಅದೊಂದು ನಮ್ಮ ಒಂದು ಸಾಧನೆ ಅಂತಲೂ ಕೂಡ ನಾವು ಅದನ್ನು ಹೇಳ್ಬೋದು. ಹಾಗಾಗಿ ನೀವು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾವು ಯಶಸ್ವಿಯಾಗಿ ವೃತ್ತಿಯನ್ನು ಮುಂದುವರಿಸ್ಬೋದು, ಮತ್ತು ಮಕ್ಕಳ ಒಡನಾಟಿಗಳಾಗಿ ನಾವು ಸೇವೆಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಸಿಗುವಂಥ ತೃಪ್ತಿ ನಿಮಗೆ ನಿಜವಾಗ್ಲೂ ಯಾವ ಉದ್ಯೋಗದಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ನಾವು ಮಕ್ಕಳ ಜೊತೆ ಎನಿ ಟೈಮ್ ಬೆರೆಯೋದ್ರಿಂದ, ಮಕ್ಕಳ ಜೊತೆ ಇರೋದ್ರಿಂದ ಈ ಒಂದು ತೃಪ್ತಿ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೂಪರ್ ಸರ್. ಇವಾಗ ನೀವು ಇಲಾಖೆಗೆ ಏನಾದರೂ ಸಲಹೆ ಕೊಡೋಣ? ಯಾಕಂದರೆ ಕೆಲವೊಂದು ಸ್ಟ್ರೈಕ್ಗಳು ಮಾಡ್ತಾ ಇರ್ತಾರೆ, ಹೌದು, ಅಥವಾ ಪರ್ಮಿಟ್ ಮಾಡೋದು ವಿಷಯ, ನೇಮಕಾತಿ ವಿಷಯ, ಆ ಥರ ಒಂದಕ್ಕೆ ಏನಾದರೂ ಸಲಹೆ ಕೊಡೋದಾದ್ರೆ ಇಲಾಖೆಗೆ ಏನು ಸಲಹೆ? ಈಗ ನಾನು ಆ ರೀತಿ ಇಲಾಖೆಗೆ ಹೇಳೋದೇನಪ್ಪ ಅಂತಂದರೆ, ನಮ್ಮ ಶಿಕ್ಷಕರಿಗೆ ಸಂಬಳ ಬಿಟ್ಟರೆ ಬೇರೆ ಏನೂ ಇಲ್ಲ. ನಮಗೆ ವೇತನವನ್ನೇ ನಾವು ಅವಲಂಬಿಸ್ಕೊಂಡು ನಾವು ವೃತ್ತಿಯನ್ನು ಮುಂದುವರಿಸೋರು. ನಾವು ಸರ್ಕಾರ ನಮಗೆ ಸಮಯಕ್ಕೆ ಸರಿಯಾಗಿ ನಮಗೆ ವೇತನವನ್ನು ಕೊಟ್ಟರೆ ಭಾಳ ಉತ್ತಮ ಆಗುತ್ತೆ. ಯಾಕೆಂದರೆ ವೇತನವನ್ನು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂತ ಅಂದರೆ ನಮ್ಮ ಶಿಕ್ಷಕರು ಅದೇ ವೇತನಕ್ಕೆ ಸಂಬಂಧಪಟ್ಟಂತೆ ಕಮಿಟ್ಮೆಂಟ್ಗಳ ಇರ್ತವೆ. ಆ ಸಂದರ್ಭ ಸಕ್ಕಂತೆ ಸ್ಯಾಲ್ರಿ ಬಂದಿಲ್ಲ ಅಂತ ಅಂದರೆ ಅವ್ರಿಗೂ ಕೂಡ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಸರ್ಕಾರ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಕೊಟ್ಟರೆ ಒಂದು ಸರಾಗತ್ತೆ. ಅದು ಬಿಟ್ಟರೆ ಮತ್ತೊಂದು ನಾನು ಹೇಳೋದು ಏನಪ್ಪ ಅಂತ ಅಂದರೆ, ಸರಿಯಾದ ಸಮಯಕ್ಕೆ ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮಕ್ಕಳಿಗೆ ನಮಗೆ ಸಮವಸ್ತ್ರವನ್ನಾಗಲಿ ಟೆಕ್ಸ್ಟ್ ಬುಕ್ನಾಗಲಿ ಒದಗಿಸ್ಕೊಟ್ರೆ ಇನ್ನೂ ಭಾಳ ತುಂಬ ಅನುಕೂಲ ಆಗುತ್ತೆ. ಇವಾಗ ಬರ್ತಾ ಇದೆ, ಇವಾಗ ಜೂನು ಜುಲೈ ಈ ತಿಂಗಳಲ್ಲಿ ಬರುತ್ತೆ. ಸೊ ಶಾಲೆ ಪ್ರಾರಂಭ ಜೂನ್ಗಿಂತ ಮುಂಚಿತವಾಗಿ ನಮಗೆ ಇದನ್ನು ಈ ಒಂದು ಪಠ್ಯಪುಸ್ತಕಗಳನ್ನು ಮತ್ತು ಸಮವಸ್ತ್ರವನ್ನು ಒದಗಿಸ್ಕೊಟ್ರೆ ತುಂಬ ಇನ್ನೂ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು ಏನು ಶಿಕ್ಷಕರ ಬೇರೆ ರಾಜ್ಯಗಳಿಗೆ ಹೋಲ್ಕಂದ್ರೆ ಶಿಕ್ಷಕರ ವೇತನ ನಮ್ಮ ರಾಜ್ಯದಲ್ಲಿ ಹೇಗಿದೆ, ಹಾಗಾಗಿ ಇಡೀ ಭಾರತದಾದ್ಯಂತ ಇಡೀ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದಂಥ ವೇತನ ಏನಿದೆ ಅದು ಎಲ್ಲ ರಾಜ್ಯಗಳಲ್ಲೂ ಒಂದೇ ಮಾಡಿಬಿಟ್ರೆ ಬೇರೆ ಸಮಸ್ಯೆನೇ ಇರೋದಿಲ್ಲ ಶಿಕ್ಷಕರಿಗೆ. ಈಗ ಅನೇಕ ಧರಣಿ ಸ್ಟ್ರೈಕ್ಗಳನ್ನು ಮಾಡ್ತಾರೆ, ನಮ್ಮ ಸರ್ಕಾರಿ ನೌಕರ ಸಂಘದವರು ಜೊತೆಗೂಡಿ ಧರಣಿಗಳನ್ನು ಮಾಡ್ತಿರ್ತಾರೆ. ಸೊ ಅವ್ರದ್ದು ಎಲ್ಲ ಬೇಡಿಕೆ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದಂಥ ವೇತನವನ್ನು ಕೊಡಿ ಅಂತ ಕೇಳೋದು. ಸೊ ಹಾಗಾಗಿ ಇಡೀ ದೇಶಾದ್ಯಂತ ಎಲ್ಲ ಈಕ್ವಲ್ ಮಾಡಿಬಿಟ್ರೆ ವೇತನವನ್ನು ಯಾವುದೇ ಸ್ಟೇಟಲ್ಲಾಗಲಿ ಯಾವುದೇ ಇದು ಸಮಸ್ಯೆ ಬರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ನೆಕ್ಸ್ಟು ನೀವು ತುಂಬ ಯಾರಿಗಾದರೂ ಥ್ಯಾಂಕ್ಸ್ ಹೇಳ್ಬೇಕಂತ ಈ ಟೈಮಲ್ಲಿ ಇಷ್ಟು ಸಾಧನೆ ಮಾಡಿದ್ದೀರಾ ಅಂದರೆ? ಸೊ ನನಗೆ ಈ ಒಂದು ಕೊನೆಯದಾಗಿ ನಾನು ಮುಖ್ಯವಾಗಿ ನನ್ನ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ನಾನು ನೆನೆಸ್ಕೊಳ್ಳುವಂಥವ್ರು ಅಂತಂದರೆ ಮೊದಲನೇದಾಗಿ ನನಗೆ ನನ್ನ ತಾಯಿ ಅವರು. ಯಾಕೆಂದರೆ ನನ್ನ ಅಕ್ಕ ಅವರು ನನಗೆ ಕೂಲಿ ಮಾಡಿ ನನ್ನನ್ನು ಇಲ್ಲಿವರೆಗೂ ಓದಿಸ್ಕೊಂಬಂದಿದ್ದಾರೆ. ಇವತ್ತಿನ ದಿನ ನಾನು ಇಲ್ಲಿ ಮೆಟ್ಲೆತ್ತಬೇಕಂದ್ರೆ, ಈ ಒಂದು ವೃತ್ತಿಗೆ ಬರಬೇಕಂದ್ರೆ
ಈ ಸ್ಥಾನಕ್ಕೆ ಬಂದು ಕೂರಬೇಕು ಅಂತ ಅಂದರೆ ನನಗೆ ಅವರೇ ಮೊದಲನೇದಾಗಿ. ಎರಡನೇದಾಗಿ ನನ್ನ ಗುರುಗಳು ಅಂತ ಅಂದರೆ ನಿಮ್ಮ ಮೊದಲನೇ ಹೇಳಿದಾಗೆ ನನಗೆ ಪದವಿ ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಹನುಮಂತಯ್ಯ ಅಂತ ಒಬ್ಬರು ಇದ್ದರು. ಅಲ್ಲೇನು ಬಿಟ್ಟರೆ ನನಗೆ ಇಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನನಗೆ ಡಾಕ್ಟರ್ PC ಕೃಷ್ಣಸ್ವಾಮಿ ಅಂತ ಒಬ್ಬರಿದ್ದರು. ಈಗಲೂ ಅವರು ನನಗೆ ಕೆಲವೊಂದು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅವ್ರ ಹತ್ರ ನಾನು ಅವ್ರ ಸಜೆಷನ್ ತಗೊಂಡೇ ನಾನು ಮುಂದುವರಿಯೋದು. ಹಾಗಾಗಿ ಅವ್ರಿಗೆ ಇವತ್ತು ಥ್ಯಾಂಕ್ಸ್ ಹೇಳಲಿಕ್ಕೆ ಮಾಡ್ತೀನಿ. ಆನಂತರ ನಾನು ಈ ಒಂದು ಶಾಲೆಯಲ್ಲಿ ಬಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ನನಗೆ ಈ ಭಾಗದ ಮಾನ್ಯ ಶಾಸಕರಾದಂಥ M ಕೃಷ್ಣಪ್ಪನವರು, ಅದೇ ರೀತಿ ನಮ್ಮ ಕಾರ್ಪೊರೇಟರ್ ಆದಂಥ ಹನುಮಂತಯ್ಯನವರು, ರಮೇಶ್ ರಾಜು ಅವರು, ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಿಂದೆ ಒಬ್ಬರು ಮುಖ್ಯೋಪಾಧ್ಯಾಯರಿದ್ದರು ನಮಗೆ, ಸೈದಾ ಯಾಸ್ಮಿನ್ ಸುಲ್ತಾನ ಅಂತ ಅವರು ಮೇಡಮ್ಮು, ಈಗಿರುವಂಥವ್ರು ಬೇಬಿ ರಾಣಿ ಅಂತಿದ್ದಾರೆ. ಸೊ ಇವರೆಲ್ಲರೂ ಕೂಡ ನಾನು ಈ ಒಂದು ಮಕ್ಕಳಿಗೆ ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ, ಇಲ್ಲಿವರೆಗೂ ಸಾಧನೆ ಮಾಡಬೇಕಾದ್ರೆ ಅವರು ನನಗೆ ಅತಿ ಮುಖ್ಯವಾದಂಥವ್ರು, ನನಗೆ ಅವರೊಂದು ದಾರಿದೀಪ ಅಂತ ಹೇಳ್ಬೋದು. ಹಾಗಾಗಿ ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಪೋಷಕರಿಗೆ ಖಾಸಗಿ ಶಿಕ್ಷಣ ಮಾಡ್ತಾ ಇರೋದು ಇದ್ರ ಬಗ್ಗೆ ಈಗ ನಮ್ಮ ಪೋಷಕರಿಗೆ ನಾನು ಹೇಳೋದೇನೆಂದರೆ, ಅನೇಕ ಖಾಸಗಿ ಶಾಲೆಗಳೇನಾಗ್ಬಿಟ್ಟಿದ್ದಾರೆ ಅಂದರೆ ಇವತ್ತು ದುಡ್ಡು ಮಾಡೋದಕ್ಕೆ ಹಿಡಿದುಬಿಟ್ಟಿದ್ದಾರೆ ಇವತ್ತು. ಯಾಕೆಂದರೆ ಪ್ರತಿ ವರ್ಷ ಫೀಸನ್ನು ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಎಲ್ರೂ. ಸೊ ಈ ಪೋಷಕರು ನೀವು ಸರ್ಕಾರಿ ಶಾಲೆಗೆ ಸೇರಿಸಿ. ನೀವು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಬಂದರೆ ಖಾಸಗಿ ಶಾಲೆಯವರು ತನ್ನಷ್ಟಕ್ಕೆ ತಾನೇ ಡೌನ್ ಆಗ್ತಾರೆ. ಎಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ತಿರೋ ಆಗ ಖಾಸಗಿ ಶಾಲೆಯಲ್ಲಿರುವಂಥ ಒಂದು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆಗ ಇಲ್ಲಿಗೆ ನಾನು ಮೊದಲೇ ಹೇಳಿದಾಗೆ ಸರ್ಕಾರಿ ಶಾಲೆಯಲ್ಲಿ ಇವತ್ತಿನ ದಿನ ಇರುವಂಥ ಶಿಕ್ಷಕರು ಏನಿದ್ದಾರೆ ಇವರೆಲ್ಲರೂ ಕೂಡ CETಯನ್ನು ಬರೆದು ತುಂಬ ಇಂಟೆಲಿಜೆಂಟ್ ಇರುವಂಥ ಶಿಕ್ಷಕರೇ ಬಂದಿರೋದು. ಹಾಗಾಗಿ ಆ ಒಂದು ಉನ್ನತ ಮಟ್ಟದ ಒಂದು ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲೂ ಸಿಗುತ್ತೆ. ಹಾಗಾಗಿ ಪೋಷಕರು ಮೊದಲು ಸರ್ಕಾರಿ ಶಾಲೆಗೆ ಸೇರಿಸಿ. ಅದೇ ರೀತಿ ನಾವು ಪಕ್ಕದಲ್ಲೇ ಬೇರೆ ಎಲ್ಲೂ ಬೇಡ, ನಾವು ಪಕ್ಕದ ಒಂದು ಕೇರಳದಲ್ಲಿ ನೋಡಿದ್ರೆ, ಕೇರಳದಲ್ಲಿ ಒಂದು ರೀತಿ ಸರ್ಕಾರಿ ಶಾಲೆಯಲ್ಲಿ ಏನಾದರೂ ಸೀಟ್ ಸಿಕ್ತು ಅಂತ ಅಂದರೆ ಅವ್ರಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟ್ ಸಿಕ್ಕದಷ್ಟು ಖುಷಿ ಅವ್ರಿಗೆ. ಆ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನು ತಂದಿದ್ದಾರೆ ಅಲ್ಲಿ ಪಕ್ಕದ ಕೇರಳ ರಾಜ್ಯದಲ್ಲಿ. ಅದೇ ರೀತಿ ನೀವು ಪೋಷಕರು ನಮ್ಮ ಕರ್ನಾಟಕದಲ್ಲೂ ಕೂಡ ನೀವು ಖಾಸಗಿ ಶಾಲೆಗೆ ಸೇರಿಸೋದನ್ನು ಬಿಟ್ಟು ನೀವು ಸರ್ಕಾರಿ ಶಾಲೆಗೆ ಸೇರಿಸಿದ್ದೇ ಆದರೆ ಆ ಒಂದು ಹಂತಕ್ಕೆ ನಾವು ಇಲ್ಲೂ ಕೂಡ ಕರ್ನಾಟಕದಲ್ಲೇ ನಾವು ಕೊಂಡೊಯ್ಬೋದು. ಹಾಗಾಗಿ ದಯಮಾಡಿ ಎಲ್ಲ ಪೋಷಕರು ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ. ಆಗ ನೋಡಿ ಶಿಕ್ಷಣ ವ್ಯವಸ್ಥೆ ಹೇಗಿರುತ್ತೆ ಅಂತ. ಈಗಲೂ ಕೂಡ ತುಂಬ ಚೆನ್ನಾಗಿದೆ ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ಎಲ್ಲ ಪೋಷಕರು ಕೂಡ ನೀವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂತ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ತಾವುಗಳು ಏನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಕೂಲ್ ಡೈರಿ ಅಂತ ಏನು ಮಾಡ್ತಿದ್ದೀರೋ ನೀವು, ಇದು ತುಂಬ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಆಗಬೇಕು. ಯಾಕೆ ಆಗಬೇಕಪ್ಪ ಅಂತ ಅಂದರೆ, ನೀವು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವೇನು ಒಂದು ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಮಾಡ್ತಾ ಇದ್ದೀರೋ ಇದು ತುಂಬ. ಯಾಕೆಂದರೆ ಕೆಲವರೆಲ್ಲ ಹೋಗಿ ಸಂದರ್ಶನವನ್ನು ಮಾಡ್ತಾರೆ, ಮುಖ್ಯಮಂತ್ರಿಗಳಿಗೆ ಹೋಗ್ತಾರೆ, ಮತ್ತು ಮಿನಿಸ್ಟ್ರುಗಳು ಹೋಗ್ತಾರೆ, MLAಗಳು ಅಥವಾ ಈ ರೀತಿ IAS IPS ಆಫೀಸರ್ಸ್ಗೆಲ್ಲ ಹೋಗ್ತಾರೆ. ಆದರೆ ಶಿಕ್ಷಕರ ಅವರ ಅನುಭವಗಳನ್ನು, ಅವರ ವೃತ್ತಿಪರತೆಯನ್ನು ಒಂದು ಸಮಾಜಕ್ಕೆ ಕೊಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ಥರದ ಒಂದು ಚಾನಲ್ಲು ಬರಬೇಕು. ಇದು ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಈ ರೀತಿಯಾದಂಥ ಒಂದು ಸಂದೇಶವನ್ನು ನೀಡ್ತಾ ಇರೋದು ತುಂಬ ಖುಷಿ ಇದೆ. ಹಾಗಾಗಿ ನೀವು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಸ್ಕೂಲ್ ಡೈರಿ ಅನ್ನೋ ಯೂಟ್ಯೂಬ್ ಚಾನಲ್ಸ್ನ ತಾವೆಲ್ಲ ಸ್ನೇಹಿತರು ನೀವು ನೋಡ್ತಾ ಇರಿ, ಹೀಗೆ ನೋಡ್ತಾ ಇರಿ, ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧಿಕರ ಜೊತೆ ಹಂಚ್ಕೊಳ್ಳೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.